ಇಸ್ರೇಲ್ ಎಂಬ ಸ್ಟಾರ್ಟ್ಅಪ್ ರಾಷ್ಟ್ರ ಪಾಡ್ಕಾಸ್ಟ್ನ 2ನೇ ಭಾಗಕ್ಕೆ ಸ್ವಾಗತ. ಅದೇ ಇವಾಗ ಸಿ ಇನ್ನೊಂದೇನು ಅಂದ್ರೆ ಸ್ಟಾರ್ಟ್ಅಪ್ ಕಲ್ಚರ್ ಮತ್ತೆ ಸ್ಟಾರ್ಟ್ಅಪ್ ಅಲ್ಲಿ ನಿಮ್ಮ ರಿಸೋರ್ಸಸ್ ನ ತುಂಬಾ ಚೆನ್ನಾಗಿ ಫ್ರೂಗ್ರಲ್ ಆಗಿ ಮತ್ತೆ ತುಂಬಾ ಕಮ್ಮಿಯಾಗಿ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಇಸ್ರೇಲ್ ಅಲ್ಲಿ ಮಾಡೋಷ್ಟು ವಾಟರ್ ರೀಸೈಕ್ಲಿಂಗ್ ಬೇರೆ ಯಾವ ದೇಶದಲ್ಲೂ ಮಾಡಲ್ಲ. ದಟ್ ಆಲ್ಸೋ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ ಜನ ಕಮ್ಮಿ ಇದ್ದಾರೆ, ನಮ್ಮ ದೇಶದಲ್ಲಿ ಜನ ಕಮ್ಮಿ ಇದ್ದಾರೆ. ಸೊ ಹಾಗಾಗಿ ಜನಕ್ಕಿಂತ ಜಾಸ್ತಿ ನಾವು ಡಿಫೆನ್ಸ್ ಟೆಕ್ನಾಲಜಿನ ಮೇಲೆ ಇನ್ವೆಸ್ಟ್ ಮಾಡಬೇಕು. ರಿಸೋರ್ಸ್ ಯಾವ್ದು ಇದೆಯೋ ಅದನ್ನ ಯೂಸ್ ಮಾಡ್ಬೇಕು. ಸೊ ಮನುಷ್ಯರು ಜಾಸ್ತಿ ಇಲ್ಲ ಅಂತ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡೋದು. ನ್ಯಾಚುರಲ್ ಅಬೆಂಡೆನ್ಸ್ ಅಂದ್ರೆ ನೀರಾಗ್ಲಿ ಅಥವಾ ಫಲವತ್ತಾದ ಭೂಮಿ ಆಗ್ಲಿ ಇರ್ಲಿಲ್ಲ. ಸೊ ಹಾಗಾಗಿ ಅದರಲ್ಲಿ ಏನೇನ್ ಬೇಕೋ ಅದು ಇನೋವೇಷನ್ಸ್ ಮಾಡೋದು. ಸೊ ಈ ತರ ಅಂದ್ರೆ ಇವಾಗ ಒಂದು ದೇಶ ಅಭಿವೃದ್ಧಿಗೊಳ್ಬೇಕು ಅಂದ್ರೆ ಅದಕ್ಕೆ ಎಷ್ಟೊಂದು ಕಾರಣಗಳಿರ್ತವೆ. ಮತ್ತೆ ಒಂದು ಕ್ಷೇತ್ರದಲ್ಲಿ ಬಳಸಿದಂತಹ ಇಂಟೆಲಿಜೆನ್ಸ್ ನ ಇನ್ನೊಂದು ಕ್ಷೇತ್ರದಲ್ಲಿ ಬಳಸ್ಬೋದು. ಅದು ಇದೆಲ್ಲ ಬರೀ 70 ವರ್ಷದಲ್ಲಿ ಮಾಡಿದ್ದಾರೆ ಅನ್ನೋದು ಇಟ್ ಇಸ್ ರಿಯಲ್ ಅಮೇಸಿಂಗ್, ತುಂಬಾ ಅಮೇಸಿಂಗ್ ವಿಷಯ ಅದು. ಆಕ್ಚುಲಿ ಅವ್ರದ್ದು ಹಿಸ್ಟ್ರಿ ನೋಡಿದ್ರೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಬೇರೆ ಯಾವ್ದಾದ್ರು ಒಂದು ದೇಶಕ್ಕೆ ಇಷ್ಟು ಕಷ್ಟಗಳಿದ್ದಿದ್ರೆ ಅದ್ರ ಬಗ್ಗೆ ಎಷ್ಟು ಕ್ರಾಂತಿ ಕತೆಗಳು. ಒಂದು ಕ್ಯೂಬಾ ಬರೀ ರೆಸಿಸ್ಟ್ ಮಾಡ್ತು ಅಮೆರಿಕನ ಅಂದ್ಬಿಟ್ಟು ಅದನ್ನ ಅಷ್ಟೊಂದು ಹಾಡಿ ಹೊಗಳಿ, ಈವನ್ ದೋ ದೇ ಡಿಂಟ್ ಸಕ್ಸೀಡ್, ಅವ್ರ ಜನನ ಅಪ್ರೆಸ್ ಮಾಡಿಕೊಂಡು ದೇ ಆರ್ ಸ್ಟಿಲ್ ಪೋರ್, ಅದನ್ನ ಅಷ್ಟು ಹಾಡಿ ಹೊಗಳ್ತಾರೆ. ಇಸ್ರೇಲ್ದು ಕಷ್ಟಗಳು ಜಸ್ಟ್ ಬಿಕಾಸ್ ದೇ ವರ್ ಸಕ್ಸಸ್ಫುಲ್. ಅದನ್ನೇ ಯೋಚನೆ ಮಾಡಿದ್ದು, ಒಂದು ದೇಶ ಬರೀ ಕವಿಗಳು, ಸಾಹಿತ್ಯ, ಲಿಟ್ರೇಚರು ಅಂತ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ಅದು ಬರೀ ಹಿಂಗೆ ನಮ್ದು ಅಷ್ಟೊಂದು ಕಷ್ಟ ಇದೆ, ಅಷ್ಟೊಂದು ನೊಂದ ಜನ ನಾವು, ಅಷ್ಟೊಂದು ಇದು ಅಂತ ಹಾಡಿ ಹೊಗಳ್ಬೋದು ಅಷ್ಟೇ. ಬಟ್ ಅದರಿಂದ ಏನು ಸೊಲ್ಯೂಷನ್, ಲೈಕ್ ಯು ಡೋಂಟ್ ಸರ್ವೈವ್. ಮೋಸ್ಟ್ಲಿ ಇಸ್ರೇಲ್ ಏನಾದರೂ ಆಲ್ರೆಡಿ ಡೆಸ್ಟ್ರಾಯ್ ಆಗೋಗಿದ್ರೆ ಒನ್ ಆಫ್ ದಿ 7 ವಾರ್ಸ್, ಇವಾಗ ಮಹಾಕಾವ್ಯಗಳು ಬರಿತಾ ಇದ್ವಿ ಅನ್ಸುತ್ತೆ ಅವ್ರ ಬಗ್ಗೆ ನಾವು ಬೇರೆಯವ್ರು ಕೂತ್ಕೊಂಡು. ಅಂತ ಒಂದು ಒಳ್ಳೆ ಜನಾಂಗ ಇತ್ತು, ಹಂಗಿತ್ತು ಹಿಂಗಿತ್ತು, ಅದು ನಾಶ ಆಗೋಯ್ತು ಅನ್ನೋಂಗೆ ಬರೀತಾರೆ. ಬಟ್ ಇಸ್ರೇಲ್ದು ಅದೇ ಇರೋದು, ಒಬ್ಬ ಫಾರಿನ್ ಸೋಲ್ಜರ್ ಡಿಡೆಂಟ್ ಡಿಫೆಂಡ್ ಇಸ್ರೇಲ್, ಅದನ್ನ ಮೆನ್ಷನ್ ಮಾಡ್ತಾರೆ. ಇಷ್ಟೊಂದು ದೇಶಗಳಿದ್ರು ವೆನ್ ಇಸ್ರೇಲ್ ವಾಸ್ ಅಟ್ಯಾಕ್ಡ್ ಯಾರು ಒಬ್ಬ ಸೋಲ್ಜರ್ನು ಕಳಿಸ್ಲಿಲ್ವಂತ ಇಸ್ರೇಲಿಗೆ. ಆಮೇಲೆ ದೆರ್ ವಾಸ್ ಎ ಬ್ಲಾಕೇಡ್. ಇವಾಗ ನಾವು ಹೇಳ್ತೀವಲ್ಲ, ವೆನ್ಯೂಜುವೆಲಾ ಹಿಂಗಾಗಿರೋದಕ್ಕೆ, ಇರಾನ್ ಹಿಂಗಾಗಿರೋದಕ್ಕೆ ಅಮೆರಿಕದ್ದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಕಾರಣ, ಇಲ್ಲ ಅಂದಿದ್ರೆ ಅವರು ಆರಾಮಾಗಿ ಇರ್ತಾ ಇದ್ರು ಅಂತ. ಇಸ್ರೇಲ್ನ ಇರೋ ಎಲ್ಲ ಸುತ್ತ ಇರೋ ದೇಶಗಳು ಸೇರಿ ಅವ್ರದ್ದು ಬ್ಯಾನ್ ಮಾಡಿದ್ವು. ಅಂದರೆ 28 ಅರಬ್ ದೇಶಗಳು ಇಸ್ರೇಲ್ ಅಗೇನೆಸ್ಟು ಬಾಯ್ಕಾಟ್ ಮಾಡಿ, ಇಸ್ರೇಲಲ್ಲಿ ಪ್ರಾಡಕ್ಟ್, ಅದು 3 ಲೆವೆಲ್ ಬಾಯ್ಕಾಟ್. ಇಸ್ರೇಲ್ ಜೊತೆ ಅವ್ರ ದೇಶದ ಯಾವ ಕಂಪ್ನಿಗಳನ್ನು ಟ್ರೇಡ್ ಮಾಡಬಾರ್ದು, ಅದು ಫಸ್ಟ್ ಲೆವೆಲ್ ಬಾಯ್ಕಾಟು. ಏನು ಪ್ರಾಡಕ್ಟ್ಸ್ ತಗೋಬಾರ್ದು, ಅವ್ರಿಗೇನು ಸೆಲ್ಲು ಮಾಡಬಾರ್ದು. ಸೆಕೆಂಡ್ ಲೆವೆಲ್ ಇದ್ದಿದ್ದು, ಅವ್ರ ಮಾರ್ಕೆಟಲ್ಲಿ ಕೆಲಸ ಮಾಡೋಂಥ ಕಂಪ್ನಿಗಳು ಯಾರು ಇಸ್ರೇಲ್ ಜೊತೆ ಟ್ರೇಡ್ ಮಾಡಬಾರ್ದು. ಇಟ್ಸ್ ನಾಟ್ ಜಸ್ಟ್ ಅರಬ್ ಕಂಪನೀಸ್, ಎನಿ ಕಂಪನಿ ದಟ್ ಟ್ರೇಡ್ಸ್ ವಿತ್ ಅರಬ್ ಕಂಟ್ರೀಸ್ ಶುಡ್ ನಾಟ್ ಟ್ರೇಡ್ ವಿತ್ ಇಸ್ರೇಲ್ ಅಂತ. ಆಮೇಲೆ ಅವ್ರದ್ದು ಏನು ಇನ್ನೂ ಥರ್ಡ್ ಒಂದು ಇದೆ, ಈ ಬ್ಲ್ಯಾಕ್ ಲಿಸ್ಟ್ ಮಾಡಿರೋ ಕಂಪ್ನಿಗಳಿರ್ತಲ್ಲ ಅವ್ರ ಜೊತೆನೂ ಯಾರು ಬಿಸ್ನೆಸ್ ಮಾಡ್ಬೋದು. ಇಟ್ಸ್ ಲೈಕ್ ಚೈನ್ ಕಂಪ್ಲೀಟ್ ಆಗಿ ಅವ್ರನ್ನ ಬಾಯ್ಕಾಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು. ಸೊ ಅಂತ ಎಲ್ಲ ಕಷ್ಟಗಳಿದ್ರೂ ಇಟ್ ಸರ್ವೈವ್ಡ್ ಆಸ್ ಎ ಕಂಟ್ರಿ. ಸೊ ಅವ್ರು ಅದನ್ನೆಲ್ಲ, ಅವ್ರದ್ದು ಅದೊಂದು ತುಂಬ ಫ್ಯಾಸಿನೇಟಿಂಗ್ ಆಗಿತ್ತು. ಏನು, ದ ನಂಬರ್ ಆಫ್ ಪೀಪಲ್ ಹೂ ಟ್ರಾವೆಲ್ ಅಬ್ರಾಡ್, ಈ ಯಾವುದೇ ಒಂದು ದೇಶದಲ್ಲಿ ಇಸ್ರೇಲ್ ಇಸ್ ಆನ್ ಟಾಪ್ ಅಂತೆ. ಅಂದರೆ ಅವ್ರದ್ದು 30 ವರ್ಷ ಆಗೋಷ್ಟೊತ್ತಿಗೆ, 30 ಅಥವಾ 25 ವರ್ಷ ಆಗೋಷ್ಟೊತ್ತಿಗೆ ಪ್ರತಿಯೊಬ್ಬರು ಮೋರ್ ದೆನ್ 20-30 ಕಂಟ್ರೀಸ್ ನೋಡಿರ್ತಾರಂತೆ ಇಸ್ರೇಲಿ ಜನ. ಯಾಕೆ ಅಂತಂದರೆ ಅವರು ಅದು ಎಕ್ಸ್ಪ್ಲೈನ್ ಮಾಡ್ತಾರೆ, ಹಿಂಗೆ ಇಷ್ಟೊಂದು ಬ್ಲಾಕೇಡು, ಆಮೇಲೆ ಅವ್ರದ್ದು ರೋಡಲ್ಲಿ ಸುತ್ತಮುತ್ತ ದೇಶಗಳಿಗೆ ಆರಾಮಾಗಿ ಹೋಗ್ಬೋದು. ಇಸ್ರೇಲಿಂದ ಜೋರ್ಡನ್, ಇಸ್ರೇಲಿಂದ ಈಜಿಪ್ಟಿಗೆ ಟ್ರಾವೆಲ್ ಮಾಡೋದು ತುಂಬ ಈಸಿ, ಬಟ್ ಅವರಿಗೆ ಟ್ರಾವೆಲ್ ಇಸ್ ನಾಟ್ ಅಲೋಡ್. ಸೊ ಅಂಥ ಒಂದು ಕ್ಲಾಸ್ಟ್ರೋಫೋಬಿಕ್ ಕಂಟ್ರಿನಲ್ಲಿರೋರು, ಅವರಿಗೆ ಹೊರಗಡೆ ಹೋಗಿ ಬೇರೆ ದೇಶಗಳನ್ನ ನೋಡೋದು ಇಟ್ಸ್ ಲೈಕ್ ಅ ಡ್ರೀಮ್.
ಅವರು ಅಷ್ಟು ಟ್ರಾವೆಲ್ ಮಾಡೋದಕ್ಕೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ಏನೋ ತುಂಬಾ ರೀಸನ್ಸ್ ನ ಡಿಸ್ಕಸ್ ಮಾಡ್ತಾರಲ್ಲ, ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ದೇ ಆರ್ ವೆಲ್ ಟ್ರಾವೆಲ್ಡ್ ಅಂತ. ಆಮೇಲೆ ಇನ್ನೊಂದು ಕೆಲವು ಇಂಟ್ರೆಸ್ಟಿಂಗ್ ವಿಷಯ, ಇದನ್ನ ನಾನು ಕೆಲವರು ಇಸ್ರೇಲೀಸ್ ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ ನಂಗಿದು, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರಳಿಕಟ್ಟೆಗೆ ಒಂದು ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರಾ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವ್ದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾದ್ರು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. The first point is ಈ ಆರ್ಮಿ ಸರ್ವಿಸ್ ಅಂತ ಮಾತಾಡ್ತೀವಲ್ಲ, ಎಲ್ಲಾ ಇಸ್ರೇಲೀಸ್ಗೂ ನಾವು ಹೋಗಿ ಸರ್ವಿಸ್ ಮಾಡ್ಬೇಕು ಅಥವಾ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ನೇಷನ್ ಆಫ್ ಪೀಪಲ್. ಅದ್ರಲ್ಲಿ ಸುಮಾರು ಜನ ನಾನ್ ಮೀಟ್ ಮಾಡಿದವರು ಹೇಳ್ತಾರೆ ಏನೇನ್ ಟ್ರಿಕ್ಸ್ ಯೂಸ್ ಮಾಡ್ತಾರೆ ಕೆಲವರು ಟು ಮೇಕ್ ಶೋರ್ ದಟ್ ದೇ ಆರ್ ನಾಟ್, ಅಂದ್ರೆ ಆರ್ಮಿ ಅವರು ಸೇರ್ಸ್ಕೊಳ್ಳೋ ಆಗಿಲ್ಲಪ್ಪ ಅಂತ ಅವ್ನಿಗೆ ಬಿಡ್ಬೇಕು, ಬಟ್ ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಕು. ಆ ತರ ಕೆಲವು ಟೆಕ್ನಿಕ್ಸ್ ನೆಲ್ಲ ಬಳಸಿ ದೇ ಟ್ರೈ ಟು ಅವಾಯ್ಡ್ ಸರ್ವಿಸ್, ಆ ತರದ್ದೆಲ್ಲ ಮಾಡ್ತಾರೆ. ಇನ್ನೊಂದು ವಿಷಯ ಏನು ಅಂದ್ರೆ, ಅವರು ಟ್ರಾವೆಲ್ ಮಾಡಕ್ಕೆ ಏನಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂದ್ರೆ, ಆರ್ಮಿ ಲೈಫ್ ಸ್ವಲ್ಪ ತುಂಬಾ ಡಿಸಿಪ್ಲಿನ್ಡ್ ಆಗಿರುತ್ತೆ. ಸೊ ದೇ ಆರ್ ನಾಟ್ ಅಲೌಡ್ ಟು ಗ್ರೋ ಹೇರ್, ದೇ ಆರ್ ನಾಟ್ ಅಲೌಡ್ ಟು ಪಾರ್ಟಿ ಮಚ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಒಂದ್ಸಲಿ ಅವ್ರಿಗೆ ಆ ಒಂದು ಸ್ವಾತಂತ್ರ್ಯ ಸಿಕ್ಕಿದಾಗ ದೇ ಗೋ ಔಟ್ಸೈಡ್ and they explore the world around them. ಅವಾಗ ಬಿಸ್ನೆಸ್ ಐಡಿಯಾಸು ಬರುತ್ತೆ ಮತ್ತೆ ಬೇರೆ ಕಲ್ಚರ್ಸ್ ನ ಕಲ್ತಂಗೂ ಆಗುತ್ತೆ. ಸೊ ಐ ಥಿಂಕ್ that's one of their also other reason for being well traveled. ಆಮೇಲೆ ಅದೇ ಇದ್ದಿದ್ದು, ಅವ್ರನ್ನ ಅಷ್ಟು ಐಸೋಲೇಟ್ ಮಾಡಿ ಬಾಯ್ಕಾಟ್ ಮಾಡಿ ಇಟ್ಟಿದ್ದಕ್ಕೆ ದೇ ಹ್ಯಾಡ್ ಟು ಕನೆಕ್ಟ್, ಬೇರೆ ಬೇರೆ ದೇಶಗಳ ಜೊತೆ ಕನೆಕ್ಟ್ ಮಾಡಿಬಿಟ್ಟು ದೇ ಹ್ಯಾಡ್ ಟು ಸರ್ವೈವ್. ಆ ಥರ ಸಪೋರ್ಟ್ ತಗೋಬೇಕಾಯ್ತು. ಅದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಬುಕ್ಕಲ್ಲಿ. ಆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಶುರು ಮಾಡಿದ್ದು ಕಂಪ್ನಿ ನೆಟಫಿಮ್ ಅಂತ. ಸೊ ಅದು ನೇಮ್ ಆಫ್ ದ ಕಂಪನಿ. ಅವರು ಬೇರೆ ಬೇರೆ ಎಲ್ಲ ದೇಶಗಳಿಗೆ, ಇಂಡಿಯಾನು ಇನ್ಕ್ಲೂಡ್ ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ದೇ ಸೆಲ್ ದೇರ್ ಟೆಕ್ನಾಲಜಿ. ಅವ್ರ ಹತ್ರ ಪೇಟೆಂಟ್ ಇದೆ ಅದ್ರದ್ದು. ಸೊ ದೇ ಸೆಲ್ ದಟ್. ಆ ಕಂಪನಿ CEO ಈ ಸೋವಿಯತ್ ಯೂನಿಯನ್ನಲ್ಲಿದ್ದಂಥ ಒಂದಷ್ಟು ಮುಸ್ಲಿಂ ಕಂಟ್ರಿಗಳು, ಈ ಅಜರ್ಬೈಜಾನ್, ಉಜ್ಬೇಕಿಸ್ತಾನ್, ಕಜಕ್ಸ್ತಾನ್ ಇದೆ ಅಲ್ಲ, ಅಲ್ಲಿ ದೇ ಆರ್ ಮುಸ್ಲಿಂ ಕಂಟ್ರೀಸ್. ಅಲ್ಲಿ ಹೋಗ್ಬಿಟ್ಟು ದಿಸ್ ಕಂಪನಿ CEO ಆಮೇಲೆ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಹೋಗಿ ದೇ ಸೋಲ್ಡ್ ಡ್ರಿಪ್ ಇರಿಗೇಷನ್ ಟೆಕ್ನಾಲಜಿ, ಅವ್ರದ್ದು ಅಗ್ರಿಕಲ್ಚರ್ನ ಇಂಪ್ರೂವ್ ಮಾಡೋದು, ಪ್ರೊಡಕ್ಟಿವಿಟಿ. ಆಮೇಲೆ ಪೀಸ್ ಡೀಲು ಮಾಡಿಕೊಂಡು, ಲೈಕ್ ಇಂಡಸ್ಟ್ರಿ ಇಟ್ಸ್ ಅಲ್ಲಿ ಅದು ಸಣ್ಣ ಕಂಟ್ರಿ ಅಲ್ಲ, ಹಾಗಾಗಿ ದೇ ಡೋಂಟ್ ಹ್ಯಾವ್ ದಟ್ ಸಪ್ರೇಷನ್. ಆರ್ಮಿ ಇಂಡಸ್ಟ್ರಿಗಳಿಗೆ ಸಪೋರ್ಟ್ ಮಾಡುತ್ತೆ, ಆಮೇಲೆ ಈ ಇಂಡಸ್ಟ್ರಿಗಳು ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಮಾಡ್ತವೆ. ಸೊ ಈ ಥರ ಒಳ್ಳೆ ಒಂದು ಎಕೋಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ ಅವರು. ಇಸ್ರೇಲು ಚೈನಾದಲ್ಲಿ ತುಂಬ ಕಂಪ್ನಿಗಳನ್ನ ಇಸ್ರೇಲಿಗಳು ಹೋಗ್ಬಿಟ್ಟು ಚೈನಾದಲ್ಲಿ ಶುರು ಮಾಡಿದ್ದು ಅಂತ. ಅದಕ್ಕೆ ಒನ್ ರೀಸನ್ ಏನಕ್ಕೆ ಅಂದರೆ ಅಪಾರ್ಚುನಿಟಿ ಅಷ್ಟೊಂದಿದೆ. ಇನ್ನೊಂದು, ಜ್ಯೂಸ್ ಬಗ್ಗೆ ಚೈನಾದಲ್ಲಿ ದೇ ಡೋಂಟ್ ಹ್ಯಾವ್ ಎನಿ ಅನಿಮಾಸಿಟಿ. ಬೇರೆ ಎಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ
ಈಗ ಅಮೆರಿಕದಲ್ಲೂ ನಿಯೋನಾಜಿಗಳು ಜ್ಯೂಸ್ನ ಎಲ್ಲೆಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಮುಸ್ಲಿಂ ಕಂಟ್ರೀಸಲ್ಲಂತೂ ಕೇಳೋದೇ ಬೇಡ. ಆಮೇಲೆ ಯುರೋಪಲ್ಲೂ ಆಂಟಿಸೆಮೆಟಿಸಮ್ ಅನ್ನೋದು ಅಷ್ಟೊಂದು ದೊಡ್ಡ ಕರಾಳ ಹಿಸ್ಟ್ರಿ ಇದೆ. ಸೊ ಹಂಗಾಗಿ ಅವರು ಇಂಡಿಯಾ ಮತ್ತು ಚೈನಾ ಈ ಥರದ್ದು ಬೇರೆ ಮಾರ್ಕೆಟ್ಗಳು ವೇರ್ ದೇ ಆರ್ ಟ್ರೀಟೆಡ್ ವೆಲ್ ಅಥವಾ ಅವರಿಗೆ ಅನಿಮಾಸಿಟಿ ಇಲ್ಲದೆ ಇರುವಂಥ ದೇಶಗಳಲ್ಲಿ ದೇ ಹ್ಯಾವ್ ಎಕ್ಸ್ಪ್ಲೋರ್ಡ್ ಬಿಸ್ನೆಸ್ ಅಪರ್ಚುನಿಟೀಸ್. ಒಂದು ಇಸ್ರೇಲ್ ಬಗ್ಗೆ ಅಂದ್ರೆ ಒಂದು ಫ್ಯಾಸಿನೇಟಿಂಗ್ ಆಸ್ಪೆಕ್ಟ್ ಅಂದ್ರೆ ಇಂಡಿಯಾ ಜೊತೆ ನಾವು ಫ್ರಮ್ ದ ಟೈಮ್ ಇಸ್ರೇಲ್ ವಾಸ್ ಬಾರ್ನ್ ನಾವು we have always supported the Arabs. Adre Israeli governments, right, starting from Shimon Peres, Mataunginta Hindi idorella, they have always andre India jothe relationship build ಮಾಡಕ್ಕೆ they have always tried. ಅಂದ್ರೆ ಒಂದು pragmatic approach ಇದೆ ಅವ್ರ ಹತ್ರ. ಇವ್ರು ನಮ್ಮನ್ನ ಬ್ಯಾನ್ ಮಾಡಿದರೆ ನಾವು ಅವ್ರನ್ನ ಬ್ಯಾನ್ ಮಾಡೋಣ, ಆ ತರ ಒಂದು ಮೆಂಟಾಲಿಟಿ ಇದ್ರ they try to approach. ಅದು ಅವ್ರ ಕಾರಣಗಳಿಗೆ ಇರ್ಬೋದು ಅಥವಾ ಅವ್ರ ಬೆನಿಫಿಟ್ಗೋಸ್ಕರನೇ ಇರ್ಬೋದು, ಬಟ್ ಆದ್ರೂ ಒಂದು ಅಟೆಂಪ್ಟ್ ಅಂತ ಮಾಡಿದಾರಲ್ಲ, ದಟ್ ಈಸ್ ಗ್ರೇಟ್. ಐ ಥಿಂಕ್ ಇಟ್ ವಾಸ್ PV ನರಸಿಂಹರಾವ್ took the first decision of establishing relationships with Israel. ಅದನ್ನ ವಾಜಪೇಯಿ ಅವರು ಇನ್ನೂ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಮಾಡಿದ್ರು. ಬೈ ದ ವೇ ಇವತ್ತು 30ನೇ ತಾರೀಕು ಆಗಸ್ಟ್, ಲಾಸ್ಟ್ ವಾರನೋ ಏನೋ UAE ಮತ್ತೆ ಇಸ್ರೇಲ್ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಫ್ಲೈಟ್ಸ್ ಹೋಗ್ಬೋದು, ಮತ್ತೆ ಎಕನಾಮಿಕ್ ರಿಲೇಶನ್ಶಿಪ್ ಮತ್ತೆ ಬಿಲ್ಡ್ ಮಾಡಕ್ ಶುರು ಮಾಡಿದ್ದಾರೆ. ಇನ್ನೊಂದು ವಿಶೇಷ ವಿಷಯ ಅಂದ್ರೆ ಆ ಫ್ಲೈಟ್ಸ್ ಎಲ್ಲ ಸೌದಿ ಅರೇಬಿಯಾ ಮೇಲೆ ಹಾರ್ಕೊಂಡು ಇಸ್ರೇಲ್ಗೆ ಹೋಗುತ್ತೆ, ಮತ್ತೆ ವೈಸ ವರ್ಸ. ಸೊ ಒಂದ್ ಹಂತಕ್ಕೆ ಇಸ್ರೇಲ್ ನೌ ಇಸ್ ಸ್ಲೋಲಿ ಬೀಯಿಂಗ್ ಅಕ್ಸೆಪ್ಟೆಡ್ ಬೈ ದ ನೇಬರ್ಸ್ ಇನ್ ದ ಮಿಡ್ಲ್ ಈಸ್ಟ್. ಸೊ ನೋಡೋಣ ಮುಂದೆ ಇದು ಹೇಗೆ. ಅಂದ್ರೆ ನೀವು ನಮ್ಮನ್ನ ಬ್ಯಾನ್ ಮಾಡ್ತೀವಿ ಅಂತ ನಾವು ಮಾಡಲಿಲ್ಲ ಅಂತ. ಐ ಕ್ಯಾನ್ ಟೇಕ್ ದ ಸೇಮ್ ಎಕ್ಸಾಂಪಲ್ ವಿತ್ ಅಮೆರಿಕಾ ಆಲ್ಸೋ. ಲೈಕ್ ಈಗ ಅಮೆರಿಕಾ ಎಷ್ಟೊಂದು ಟೈಮಲ್ಲಿ ಅಂದ್ರೆ ಕಂಟ್ರಿ ಫಾರ್ಮೇಷನ್ ಟೈಮ್ಲೆಲ್ಲ ಆ ಲೆವೆಲ್ ಸಪೋರ್ಟ್ ಸಿಗಲಿಲ್ಲ ಅವ್ರಿಗೆ, ಬಟ್ ಸ್ಟಿಲ್ ಅದನ್ನ ಇಟ್ಕೊಂಡು ನೀವು ಹಂಗೆ ಮಾಡ್ರೆ ನಾವು ನಿಮ್ಗೆ ಏನೋ ವಿಲ್ ನಾಟ್ ವರ್ಕ್ ವಿತ್ ಯು ಥರ ಏನು ಮಾಡಲಿಲ್ಲ. ಅವ್ರು ಆಮೇಲೆ ಎಲ್ಲೆಲ್ಲಿ ಪಾಸಿಬಲ್ ಆಯಿತು ಅಲ್ಲೆಲ್ಲ ಏನೋ ಅಂದರೆ ಇವ್ರದ್ದು ಮಿಲಿಟ್ರಿ ಡೆವಲಪ್ ಮಾಡೋಕ್ಕೆ ಹೆಲ್ಪ್ಗಳು ತೊಗೊಂಡ್ರು ಆನ್ ಅನ್ ಇಂಡಿವಿಜುವಲ್ ಲೆವೆಲ್. ಆಮೇಲೆ ಟೆಕ್ನಾಲಜಿ ವೈಸ್ ದೇ ಏನೋ ಅವ್ರದ್ದು ಇದೆಲ್ಲ ಬಿಲ್ಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಸೊ ಐ ಥಿಂಕ್ ದಟ್ಸ್ ಅ ವೆರಿ ಅಂದ್ರೆ ನೀವು ಬ್ಯಾನ್ ಮಾಡಿದ್ರೆ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳದೇ ಇರೋದಿದೆಯಲ್ಲ, ದಟ್ ಶೋಸ್ ಲಾಟ್ ಆಫ್ ಮೆಚುರಿಟಿ. ಆಕ್ಚುಲಿ ಬ್ಯಾನಿಂಗ್ ಬಗ್ಗೆ ಮಾತಾಡುವಾಗ ಇದೊಂದು ನೋಟ್ ಮಾಡ್ಕೊಂಡಿದ್ದು ನೆನಪಾಯ್ತು. ಅಲ್ಲಿ ಇಸ್ರೇಲ್ ಅಲ್ಲಿ ಹೈಫಾ ಅಂತ ಪ್ಲೇಸು, ಅದರಲ್ಲಿ ಒಂದು ಬಹಾಯಿ ರಿಲಿಜನ್, ಬಹಾಯಿ ಅಂತ ಒಂದು ರಿಲಿಜನ್ ಇದೆ, ಅವ್ರದ್ದು ಒಂದು ಟೆಂಪಲ್ ಇದೆ. ಆ ಟೆಂಪಲ್ ತುಂಬಾ ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್. ಆ ಟೂರಿಸಮ್ ಇಂದ ಅವರಿಗೆ ಇಸ್ರೇಲಿಗೆ ದುಡ್ಡು ಬರ್ತಾ ಇದೆ ಅಂದ್ಬಿಟ್ಟು UAE ಅರಬ್ ಲೀಗು ಆ ಇಡೀ ರಿಲಿಜನ್ನೇ ಬ್ಲ್ಯಾಕ್ ಲಿಸ್ಟ್ ಮಾಡಿತ್ತಂತೆ. ಆ ಲೆವೆಲ್ಲು ಪ್ಯಾರನೋಯ ಇತ್ತು ಅವಾಗ. ಆ ಇಡೀ ರಿಲಿಜನ್ನ ಬ್ಲ್ಯಾಕ್ ಲಿಸ್ಟ್ ಬಿಕಾಸ್ ಒನ್ ಆಫ್ ದೇರ್ ಟೆಂಪಲ್ ಈಸ್ ಮೇಕಿಂಗ್ ಮನಿ ಟು ಇಸ್ರೇಲೀಸ್ ಅಂತ ಟೂರಿಸಮ್ ಇಂದ. ಆಮೇಲೆ ಡಿಸ್ನಿದು ಸ್ಲೀಪಿಂಗ್ ಬ್ಯೂಟಿ ಸಿನಿಮಾನೇ ಬ್ಯಾನ್ ಮಾಡಿದ್ರಂತೆ, ಯಾಕಂದ್ರೆ ಅದರಲ್ಲಿ ಒಂದು ಹಾರ್ಸ್ ಹೆಸರು ಸ್ಯಾಮ್ಸನ್, ಅದು ಹಿಬ್ರೂ ನೇಮ್ ಅಂದ್ಬಿಟ್ಟು ಆ ಸಿನಿಮಾನೇ ಬ್ಯಾನ್ ಮಾಡಿದ್ರಂತೆ. ಇವಾಗ ನಾವು ಮಾತಾಡ್ತೀವಲ್ಲ ಇಸ್ರೇಲ್ ಪ್ಯಾಲೆಸ್ತೈನ್ ಇಶ್ಯೂಸ್ ಅಲ್ಲಿ, ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಗೊತ್ತಿಲ್ಲ ಅಂದ್ರೆ ಯಾಕೆ ಇಸ್ರೇಲ್ ಅಷ್ಟೊಂದು ಪ್ಯಾರನಾಯ್ಡ್ ಆಗಿರುತ್ತೆ, ಇರಾನ್ ಇನ್ಫ್ಲೂಯೆನ್ಸ್ನ ತಡೆಯೋದಕ್ಕೆ ಯಾಕೆ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿದ್ದಾರೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. they also ಅಂದ್ರೆ ತುಂಬಾ ಫಾರ್ವರ್ಡ್ ಲುಕಿಂಗ್ ಕಂಟ್ರಿ ಅದು. ಈವನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂಡ್ ನ್ಯೂಕ್ಲಿಯರ್ ಟೆಕ್ನಾಲಜಿ ತುಂಬಾ ಬೇಗ ಅಡಾಪ್ಟ್ ಮಾಡ್ಕೊಂಡ್ರು, ಯಾಕಂದ್ರೆ ಅವ್ರಿಗೆ ಎನರ್ಜಿ restrictions ಇದೆ ಅಂತ. So yes, it's actually a very interesting book. Yeah, so ಇನ್ನೊಂದು ನಂಗೆ ಗೊತ್ತಿರ್ಲಿಲ್ಲ ಈ ಬುಕ್ ಓದಕ್ಕಿಂತ ಮುಂಚೆ, ದಟ್ ದೇ ಹ್ಯಾವ್ ಸೋ ಮಚ್ ಡೈವರ್ಸಿಟಿ ತರ. ನಮ್ಗೆ ಅನ್ಸ್ತಂದ್ರೆ ಇಟ್ಸ್ ಎ ಜೂಯಿಶ್ ನೇಷನ್, ಸೊ ಎಲ್ಲ ಜ್ಯೂಸ್ ಎಲ್ಲ ಹಿಬ್ರು ಮಾತಾಡ್ತಾರೆ, ಈಸ್ ದ ಅಂದ್ರೆ ಏನೋ ಪಾಪ್ಯುಲರ್ ನೋಷನ್ ದಟ್ ಒನ್ ಮೇ ಹ್ಯಾವ್.
ಬಟ್ ಅಲ್ಲಿ ಅವ್ರು ಹೇಳ್ತಾರೆ ಅಂದ್ರೆ ಹೆಂಗೆ ಒಂದು ಟೆಕ್ನಾಲಜಿ ಕಂಪ್ನಿ ಹೋದ್ರೆ ಯು ಕ್ಯಾನ್ ಹಿಯರ್ ಪೀಪಲ್ ಟಾಕಿಂಗ್ ಇನ್ ರಷ್ಯನ್, ಅಥವಾ ನೀವು ಸ್ಪೆಸಿಫಿಕ್ ಸೆಗ್ಮೆಂಟ್ಸ್ಗೆ ಹೋದ್ರೆ ಲೈಕ್ ಇಥಿಯೋಪಿಯನ್ ಜ್ಯೂಸ್ ಅವ್ರ ಇದ್ರಲ್ಲಿ ಮಾತಾಡ್ತಿರ್ತಾರೆ, ಅಥವಾ ಪೀಪಲ್ ಹೂ ಮೈಗ್ರೇಟೆಡ್ ಫ್ರಮ್ ಯುರೋಪ್. ಸೊ ಆ ಥರ ದೇರ್ಸ್ ಲಾಟ್ ಆಫ್ ಡೈವರ್ಸಿಟಿ ತರ, ವಿಚ್ ಇಸ್ ಪ್ರಿಟಿ ಫ್ಯಾಸಿನೇಟಿಂಗ್. ಯಾಕಂದ್ರೆ ಬೇರೆ ಕಡೆಯಿಂದೆಲ್ಲ ಜನ ಬಂದು ಒಂದು ಕಡೆ ಸೇರ್ಬೇಕಾದ್ರೆ ದೇರ್ ಮೈಟ್ ಬಿ ಅ ಮೋಟಿವೇಶನ್ ಟು ಸೇ ಎಲ್ಲರೂ ಒಂದೇ ತರ ಆಗ್ಬೇಕು, ಇಲ್ಲ ಅಂದ್ರೆ ವಿ ಕೆನಾಟ್ ಸರ್ವೈವ್ ತರ. ಸೊ ಅವ್ರದ್ದು Israeli constitution is the only constitution that is very liberal for immigrants. America is a country which welcomed immigrants, but it was just a policy. But Israeli constitution it's a job of the government to promote immigration. ಬೇರೆ ಎಲ್ಲ ದೇಶಗಳು ಲಿಮಿಟ್ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತವೆ, ಬಟ್ ಇಸ್ರೇಲ್ ನಲ್ಲಿ ಅದೊಂದು. ಆಮೇಲೆ ಇಸ್ರೇಲ್ ಅಲ್ಲಿ they have this concept, Jews all around the world, ಯಾವ ರೇಸ್ ಆದ್ರೂ ಆಗಿರ್ಲಿ, ಇಥಿಯೋಪಿಯನ್ ಜ್ಯೂಸ್ ಆಗ್ಲಿ, ಪೋಲಿಷ್ ಜ್ಯೂಸ್ ಆಗ್ಲಿ, ರಷ್ಯನ್ ಜ್ಯೂಸ್ ಆಗ್ಲಿ, ಚೈನಾದಲ್ಲಿ ಇರ್ಲಿ ಅವ್ರ ಜ್ಯೂಸು, ಎಲ್ಲರೂ ಲೈಕ್ ಈವನ್ ದೋ they are not citizens, they can travel to Israel without visa. ಏನು ವೀಸಾಗೆ ಅಪ್ಲೈ ಮಾಡಬೇಕಿಲ್ಲ, ದೇ ಕ್ಯಾನ್ ಟ್ರಾವೆಲ್. ಆಮೇಲೆ ನಮಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಇಸ್ರೇಲ್ಸ್ ಜಾಬ್ ಟು ಬ್ರಿಂಗ್ ದೆಮ್. ಅವ್ರದ್ದು ಎಷ್ಟೊಂದು ಆಪರೇಷನ್ಸ್ ಇದಾವೆ ಇಥಿಯೋಪಿಯಾದಲ್ಲಿ, ಆಮೇಲೆ ಆ ಥರ ಆಫ್ರಿಕನ್ ಕಂಟ್ರೀಸಲ್ಲೆಲ್ಲ ಇದ್ದಿದ್ದ ಜ್ಯೂಸ್ನ ಅವರು ಕೋವರ್ಟ್ ಆಪರೇಷನ್ಸ್ ಮಾಡಿಬಿಟ್ಟು ದೇ ಬ್ರಾಟ್ ದೆಮ್. ಒಂದು ಏರೋಪ್ಲೇನಲ್ಲಿ 747 ಅಲ್ಲಿ ಅವರು ಸಾವಿರ ಕರ್ಕೊಂಬಂದ್ಯಾರಂತೆ. ಅದರಲ್ಲಿ 3 ಡೆಲಿವರಿಗಳಾಗಿತ್ತಂತೆ ವೆನ್ ದೇ ವರ್ ಬೀಯಿಂಗ್ ಬ್ರಾಟ್. ಇದರಲ್ಲಿ ಅಂತ ಕಥೆಗಳೆಲ್ಲ ಇದಾವೆ. ಅದು ಆಕ್ಚುಲಿ ಒನ್ ಆಫ್ ದ ಅದರ್ ಎಲಿಮೆಂಟ್, ಇಮಿಗ್ರೇಷನ್ ಹೆಂಗೆ ಅವ್ರದ್ದು ಎಕನಾಮಿನ ಬೂಸ್ಟ್ ಮಾಡ್ತು ಅಂತ. ಸೊ ಆ ಇದರಲ್ಲಿ ಎರಡು ಥರದ್ದಿದೆ. ಒಂದು ಈ ಥರ ಇಥಿಯೋಪಿಯಾ, ಆಮೇಲೆ ಈ ಥರ ಪೂರರ್ ಕಂಟ್ರೀಸಿಂದ ಕರ್ಕೊಂಬಂದಿರೋದು. ಇನ್ನೊಂದು ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆದಾಗ ಅಲ್ಲಿದ್ದ ರಷ್ಯನ್ ಸ್ಪೀಕಿಂಗ್ ಜ್ಯೂಸ್ ಎಲ್ಲರೂ ಇಸ್ರೇಲಿಗೆ ಹೋದ್ರು ಅಂತ. ಅವರೆಲ್ಲ ದೇ ವರ್ ಹೈಲಿ ಎಜುಕೇಟೆಡ್, PhD ಎಷ್ಟೊಂದು ಜನ ಡಾಕ್ಟರ್ಸು. ಅವ್ರದ್ದು ಆಲ್ರೆಡಿ ಅವಾಗ ದೇ ಹ್ಯಾಡ್ ಅ ವೆರಿ ಹೈ ಪರ್ ಕ್ಯಾಪಿಟಾ ನಂಬರ್ ಆಫ್ ಡಾಕ್ಟರ್ಸ್ ಇಸ್ರೇಲಲ್ಲಿ. ಸೊ ಈ ಥರ ದೇ ಆಲ್ಮೋಸ್ಟ್ ಕ್ಲೋಸ್ ಟು 1 ಮಿಲಿಯನ್ ಜನ ಮೈಗ್ರೇಟ್ ಆದ್ರು. ಅದರಿಂದನೂ ಎಕನಾಮಿ ಬೂಮ್ ಆಯ್ತು ಅವ್ರದ್ದು ಅಂತ. ಇರೋದು ಅಂದ್ರೆ ಸ್ಟ್ರೆಂಗ್ತ್ ಏನು ಅಂದ್ರೆ ಅವರು ಅದೇ ಸುಪ್ರೀತ್ ಹೇಳ್ದಂಗೆ ಸೋವಿಯತ್ ಯೂನಿಯನ್ ಇಂದ ಬಂದಂತಹ ಡಾಕ್ಟರ್ಸ್ಗೆ, ಸೈಂಟಿಸ್ಟ್ಗೆ ಕರ್ಕೊಂಬರಕ್ಕೆ ಎಷ್ಟು ಇಂಟ್ರೆಸ್ಟ್ ತಗೊಂಡ್ರು, ಇಥೋಪಿಯಾದವ್ರನ್ನು ಹಂಗೆ ಅಷ್ಟೇ ಇಂಟ್ರೆಸ್ಟ್ ಇಂದ ಕರ್ಕೊಂಬಂದು ಎವ್ರಿಬಡಿ ಅಂದ್ರೆ ಯಾರ್ಯಾರು ಜ್ಯೂಸ್ ಇಮಿಗ್ರೇಟ್ ಮಾಡ್ತಾರೋ ಅವರಿಗೆಲ್ಲ ಟ್ರೈನಿಂಗ್, ಹೀಬ್ರೂನಲ್ಲಿ ಮಾತಾಡೋದು ಅಥವಾ ಹೀಬ್ರೂನಲ್ಲಿ ಹೆಂಗ್ ಬಳಸೋದು ಅಂತ ನೀವು ಕೆಲಸ ಮಾಡೋದು ಬೇಡ. ಅಟ್ಲೀಸ್ಟ್ there is I think a 4 hour or a 5 hour every day Hebrew for 6 months ಅವರಿಗೆ ಲ್ಯಾಂಗ್ವೇಜ್, ಹಿಬ್ರೂ ಲ್ಯಾಂಗ್ವೇಜ್ ಕಲಿಸ್ತಾರೆ. ದುಡ್ಡು ಕೊಡ್ತಾರೆ, they even pay you the money. ನೀವು ಏನು ಕೆಲಸನೂ ಮಾಡ್ಬೇಕಿಲ್ಲ, ಲೈಕ್ ಯು ಜಸ್ಟ್ ಲರ್ನ್ ಇಟ್ ಅಂತ. ಅಂದ್ರೆ ಅವ್ರದ್ದು ಇಂಟಿಗ್ರೇಷನ್ ಪಾಲಿಸಿ ತುಂಬಾ ಚೆನ್ನಾಗಿದೆ. ಅವ್ರು ಬಂದಿದ ತಕ್ಷಣ, ಯಾಕಂದ್ರೆ ಬೇರೆ ಬೇರೆ ಕಲ್ಚರ್, 70 ಬೇರೆ ಬೇರೆ ನ್ಯಾಷನಾಲಿಟಿ ಜೀವ್ಗಳು ಇಸ್ರೇಲಲ್ಲಿ ಇದಾರಂತೆ. ಆಮೇಲೆ ಬರೀ ಜ್ಯೂವಿಶ್ ಇವ್ರನ್ನ ಅಷ್ಟೇ ಅಲೋ ಮಾಡಲ್ಲ. ಜ್ಯೂವಿಶ್ ಆನ್ಸಿಸ್ಟ್ರಿ ಇದ್ರೆ, ಇವಾಗ ತಾತ ಜ್ಯೂ ಬಟ್ ಕ್ರಿಶ್ಚಿಯನ್ ಮದುವೆ ಆಗಿ ಮಕ್ಕಳು ಕ್ರಿಶ್ಚಿಯನು, ಬಟ್ ಯು ಕ್ಯಾನ್ ಕ್ಲೈಮ್ ದೇರ್ ಇಸ್ ಅ ಜ್ಯೂವಿಶ್ ಆನ್ಸಿಸ್ಟ್ರಿ. ಆಮೇಲೆ ಜ್ಯೂ ಬೇರೆ ರಿಲಿಜನ್ನ ಮದುವೆ ಆಗಿದ್ದಿದ್ರೆ, ಸೊ ಈ ತರ ಎಲ್ಲರಿಗೂ ದೇ ಅಲೋ ಇಮಿಗ್ರೇಷನ್ಗೆ. ಕನ್ವರ್ಷನ್ ಟು ಜೂಡಾಯಿಸಂ ಅಲೋ ಮಾಡಿದಾರಲ್ಲ, ಕನ್ವರ್ಟ್ ಆಗಿರೋರ್ನು ಅಲೋ ಮಾಡ್ತಾರೆ, ಅಲೋ ಮಾಡ್ತಾರೆ, ಕನ್ವರ್ಟ್ ಆಗಿರೋರ್ನು ಅಲೋ ಮಾಡ್ತಾರೆ. ಆಮೇಲೆ ಯು ಶುಡ್, ಅದು ಜ್ಯೂವಿಶ್ ಆನ್ಸಿಸ್ಟ್ರಿ ಇಸ್ ಫ್ರಮ್ ಮದರ್ ಶುಡ್ ಬಿ ಎ ಜ್ಯೂ. ಸೊ ಅದು ಒಂದು ಸ್ಪೆಷಲ್ ಇದಿದೆ. ಆಮೇಲೆ ದೇ ಗಿವ್ ಸಿಟಿಸನ್ಶಿಪ್ ಆನ್ ದ ವೆರಿ ಸೇಮ್ ಡೇ. ನೀವು ಬಂದು ವೀಸಾ ಇಲ್ಲದೆ ಟ್ರಾವೆಲ್ ಮಾಡ್ಬೋದು. ಒಂದು ಇಫ್ ಯು ಆಸ್ಕ್ ಫಾರ್ ಇಟ್, ದೇ ವಿಲ್ ಗಿವ್ ಯು ಸಿಟಿಸನ್ಶಿಪ್ ಇಮಿಡಿಯೇಟ್ಲಿ ವಿತೌಟ್ ಎನಿ ಕಂಡೀಷನ್ಸ್. ಸೊ ಅಷ್ಟೊಂದು ಲಿಬರಲ್ ಆಗಿ, ಅಂಡ್ ಅದು ಹೇಳ್ತಾರೆ ಅವರಲ್ಲಿ ದೇ ಹ್ಯಾವ್ ಎ ಮಿನಿಸ್ಟ್ರಿ ಹೂಸ್ ಟಾಸ್ಕ್ ಇಸ್ ಟು ಗೆಟ್ ಮೋರ್ ಪೀಪಲ್ ಇನ್ ಟು ಇಸ್ರೇಲ್. ಇಮಿಗ್ರೇಷನ್ ಜಾಸ್ತಿ ಮಾಡೋದಕ್ಕಿರೋ ಮಿನಿಸ್ಟ್ರಿ ಅದು. ದಟ್ ಇಸ್ ದ ಓನ್ಲಿ ಕಂಟ್ರಿ ದಟ್ ಹ್ಯಾಸ್ ದಟ್ ಮಿನಿಸ್ಟ್ರಿ ಟು ಮ್ಯಾನೇಜ್, ಟು ಬ್ರಿಂಗ್ ಇನ್. ಅಂಡ್ ಎಂಡ್ ಆಫ್ ದ ಇಯರ್ ಹೌ ದೇ ಹ್ಯಾವ್ ಡನ್ ಡೆವಲಪ್ಮೆಂಟ್ ಅಂತೆಲ್ಲ ದೇ ಎವ್ಯಾಲ್ಯೂಯೇಟ್.
But Supreet, actually, see, it's not as inclusive as it is, right? Andre, it is only for Jews. Jewish immigrants or immigrants of Jewish origin ಅವ್ರನ್ನ ವೆಲ್ಕಮ್ ಮಾಡ್ತಾರೆ. Not everybody. ಮತ್ತೆ also ಅಲ್ಲ they don't allow. It is good enough. It is good enough. ಯಾಕಂದ್ರೆ ಅವ್ರದ್ದು ಫೌಂಡಿಂಗ್ ಇದ್ದಿದ್ದೇನೆ ದೇ ನೀಡೆಡ್ ಎ ಸ್ಟೇಟ್ ಫಾರ್ ದೇ ನೀಡೆಡ್ ಎ ಜೀವಿಶ್ ಸ್ಟೇಟ್. ಹೌದು. ಪಾಕಿಸ್ತಾನ್ ಇದೆ, UAE ಇದೆ. ದೇ ಡೋಂಟ್ ಪಾಕಿಸ್ತಾನ್ ಎಷ್ಟು ಜನ ರೋಹಿಂಗ್ಯಾ ಮುಸ್ಲಿಮ್ಸ್ ನ ಇನ್ವೈಟ್ ಮಾಡ್ತು? ಇಟ್ಸ್ ಲೈಕ್ ಈವನ್ ಅಟ್ ದಟ್ ಲೆವೆಲ್ ಇಟ್ಸ್ ಎ ಬಿಗ್ ಥಿಂಗ್. ಅವ್ರು ಹೋಗ್ಬೋದು. ಹೌದು, ದಟ್ ಇಸ್ ಟ್ರೂ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ದಟ್. ಐ ಮೀನ್ ಐ ರೆಸ್ಪೆಕ್ಟ್ ಇಟ್ ಫಾರ್. ಅದೇ ನಾನು ಹೇಳಿದ್ನಲ್ಲ, ಇಥೋಪಿಯನ್ ಜ್ಯೂಸ್ ನ ಎಷ್ಟು ಇಂಟ್ರೆಸ್ಟ್ ಇಂದ ಕರ್ಕೊಂಡ್ ಬಂದ್ರು, ಮೀನ್ ಸೋವಿಯತ್ ಯೂನಿಯನ್ ಜ್ಯೂಸ್ ನ ಎಷ್ಟು ಇಂಟ್ರೆಸ್ಟ್ ಇಂದ ಕರ್ಕೊಂಡ್ ಬಂದ್ರು, ಇಥೋಪಿಯನ್ ಜ್ಯೂಸ್ ನು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕರ್ಕೊಂಡ್ ಬಂದಿರೆ. ನಮ್ಮ ಇಂಡಿಯಾನಲ್ಲೇ ಮಣಿಪುರಿಂದ ಮತ್ತೆ ಬಾಂಬೆಯಿಂದ ಸುಮಾರು ಜನ ಜ್ಯೂಸ್ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಜ್ಯೂಸ್ ಆರ್ ಅಲೌಡ್. ಐ ಮೀನ್ ಅಂದ್ರೆ ಇವಾಗ ಒಬ್ಬ ಜೂಯಿಶ್ ಪರ್ಸನ್ ಇಸ್ರೇಲ್ ಅಲ್ಲಿ ಅರಬ್ ಪರ್ಸನ್ ನ ಮದ್ವೆ ಆದ್ರೆ ಇಟ್ಸ್ ನಾಟ್ ಅಲೌಡ್. So there are some restrictions. They have local Arab population ಇದೆ. Local Arab portion ಇದೆ, but I don't think they are allowed to marry Arabs and Israelis. Arab countries ಅಲ್ಲಿ ಇಟ್ಸ್ ನಾಟ್ ಅಲೌಡ್. ಇವಾಗ ಟ್ರಾವೆಲ್ ಮಾಡೋಂಗಿಲ್ಲ ಅಂಡ್ ಅರಬ್ ಸಿಟಿಸನ್ ಕೆನಾಟ್ ಮ್ಯಾರಿ. ಅದ ಹೇಳಿದ್ರಲ್ಲ ಮುಂಚೆ 500,000 Jews were in different Arab countries, ಕಂಟ್ರಿ ಫಾರ್ಮ್ ಆದಾಗ, and they were all kicked out. ಅದೇ ಆಗೋದು. ನಾವು ಈಗ ನ್ಯೂಟ್ರಲ್ ಕಂಟ್ರಿದು ಪಾಲಿಸಿಗೂ ನಾವು ಇವಾಗ ಕೆನಡಾ ಇಷ್ಟೊಂದು ಇಮಿಗ್ರೆಂಟ್ಸ್ಗೆ ವೆಲ್ಕಮಿಂಗ್ ಅಂತ ಹೇಳ್ತೀವಲ್ಲ, ಡ್ಯೂರಿಂಗ್ ಹಿಟ್ಲರ್ಸ್ ರೂಲ್ ಕೆನಡಾ ಸೆಡ್ ನನ್ ಈಸ್ ಟೂ ಮೆನಿ ಇನ್ ದಿ ಇಮಿಗ್ರೇಷನ್ ಪಾಲಿಸಿ. ಅವ್ರದ್ದು ಇಮಿಗ್ರೆಂಟ್ ಮಿನಿಸ್ಟ್ರಿ ಆಫ್ ಇಮಿಗ್ರೇಷನ್, ಹಿ ವಾಸ್ ಸೇಯಿಂಗ್ ವಿ ಕೆನಾಟ್ ಅಕ್ಸೆಪ್ಟ್ ಎನಿ ಒನ್. ಅಮೆರಿಕಾ ಅಕ್ಸೆಪ್ಟ್ ಮಾಡಲಿಲ್ಲ ಜ್ಯೂಸ್ನ, ಯಾವ ದೇಶನೂ ಅಕ್ಸೆಪ್ಟ್ ಮಾಡಲಿಲ್ಲ. So, I mean, that is the historical context. That's why they said, okay, we will take care of you. Adu constitutional itbittu, they have made that a mission. Yeah, I mean, it is a state meant for Jews, and they have to kind of talk about. Idenri idu Jews andaga ಕ್ಲಿಯರ್ ಆಗಿ ಯಹೂದಿಗಳು ಅಂತ ಕನ್ನಡದಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕು ಏನಪ್ಪ, ನಮ್ಗೆ ಸಡನ್ ಆಗಿ ಡೌಟ್ ಆಗ್ಬಿಡ್ತು. ಜ್ಯೂಸ್ ಅಂದ್ರೆ ಆಪಲ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್ ತರ ಆಗತ್ತೋ ಅಥವಾ ಪ್ರೊನೌನ್ಸಿಯೇಷನ್ ಸರಿ ಇದೆಯಾ ಅಂತ ಒಂದು ಸಡನ್ ಡೌಟ್ ಬಂತು. ಗ್ರೇಟ್. The other thing that kind of interested me a lot in the book is now usual ಆಗಿ ಕಂಪಾರ್ಟ್ಮೆಂಟ್ ಲೆಕ್ಕದಲ್ಲಿ ಯೋಚನೆ ಮಾಡ್ತೀವಿ. ನಮ್ಮ ದೇಶದಲ್ಲಿ ಆರ್ಥಿಕ ವಿಷಯ ಅಂದ್ರೆ ಹಿಂಗಿರ್ಬೇಕು, ಸಾಮಾಜಿಕ ವಿಷಯ ಅಂದ್ರೆ ಹಿಂಗಿರ್ಬೇಕು. ಅಂದ್ರೆ ಇದು ಈ ಎಕ್ಸಾಂಪಲ್ ಅಲ್ಲಿ ಸೋಷಿಯಲ್ ಕಾನ್ಸೆಪ್ಟ್ಸ್, ಬಿಸ್ನೆಸ್ ಕಾನ್ಸೆಪ್ಟ್ಸ್ ನ ಹೇಗೆ ಇಂಪ್ರೂವ್ ಮಾಡುತ್ತೆ, ಮತ್ತೆ ಮಿಲಿಟರಿ ಕಾನ್ಸೆಪ್ಟ್ಸ್, ಸೋಷಿಯಲ್ ಕಾನ್ಸೆಪ್ಟ್ಸ್ ನ ಹೆಂಗ್ ಇಂಪ್ರೂವ್ ಮಾಡುತ್ತೆ. ಸೊ ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ, ಎಲ್ಲದರಲ್ಲೂ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಆ ಒಂದು ಎಕ್ಸಾಂಪಲ್ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಐ ಥಿಂಕ್ ವಿ ಶುಡ್ ನೌ ಸ್ಪೆಂಡ್ ಸಮ್ ಟೈಮ್ ಆನ್ ದ ವಿಷನ್. ಅಂದ್ರೆ ಲೀಡರ್ಸ್ಗೆ, ನಮ್ಮ ರಾಷ್ಟ್ರ ನಾಯಕರಿಗೆ, ಅಂದ್ರೆ ಇಸ್ರೇಲ್ ನಲ್ಲಿ ಇದ್ದಂತ ಲೀಡರ್ಸ್ಗೆ ಇರುವಂತ ವಿಷನ್ ಬಗ್ಗೆ ಐ ಥಿಂಕ್ ವಿ ಶುಡ್ ಸ್ಪೆಂಡ್ ಸಮ್ ಟೈಮ್. ಅಂದ್ರೆ ಈಗ ಅವ್ರದ್ದು ಏರ್ ಫೋರ್ಸ್ ಇರ್ಲಿಲ್ಲ, ಅವ್ರ ಏರ್ ಫೋರ್ಸ್ ಕೂಡ ಇರ್ಲಿಲ್ಲ. ಈಜಿಪ್ಟ್ ಹತ್ರ ಆಗ್ಲೇ ಏರ್ ಫೋರ್ಸ್ ಇತ್ತು. ಅವ್ರ ಏರ್ ಫೋರ್ಸ್ ನ ಹೆಂಗ್ ಬಿಲ್ಡ್ ಮಾಡಿದ್ರು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. ಅವರು ವರ್ಲ್ಡ್ ವಾರ್ II ನಲ್ಲಿ ಯಾವ ಏರ್ಕ್ರಾಫ್ಟ್ಸ್ ನ ರಿಟೈರ್ ಮಾಡಿದ್ರು, ಅದನ್ನ ಕೆಲವೊಂದು ಏರ್ಕ್ರಾಫ್ಟ್ಸ್ ನ ಬಿಡಿ ಭಾಗಗಳನ್ನೆಲ್ಲ ಬಿಚ್ಚಿ ಅದನ್ನ ಎಕ್ಸ್ಪೋರ್ಟ್ಸ್ ಅಂತ ಹೇಳಿ ಅಮೆರಿಕದಿಂದ ಸ್ಮಗಲ್ ಮಾಡಿದ್ರು. ಕೆಲವೊಂದು ಪ್ಲೇನ್ ನ ತೂಕದ ಅಂಗಡಿಗೆ ಹಾಕಿ ಸ್ಕ್ರಾಪ್ ಅಂತ ಸೆಲ್ ಮಾಡಿದ್ರು. ಅದನ್ನ ಇವರೆಲ್ಲ ತಗೊಂಡು ಮತ್ತೆ ಜೋಡಿಸಿ ಒಂದು ಏರ್ ಫೋರ್ಸ್ ಮತ್ತೆ ಒಂದು ಏರ್ ಫೋರ್ಸ್ ನ ಬಿಲ್ಡ್ ಮಾಡ್ತಾರೆ. ಟುಡೇ ದೇ ಆರ್ ಸಪ್ಲೈಯಿಂಗ್ ಏರ್ಕ್ರಾಫ್ಟ್ಸ್ ಟು ಅದರ್ ಕಂಟ್ರೀಸ್ ಆಸ್ ಎಕ್ಸ್ಪೋರ್ಟ್ಸ್. ಸೊ ಆಗ 1948 ಅಲ್ಲಿ ಅವ್ರ ಹತ್ರ ಒಂದು ಪಿನ್ನು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗದೆ ಇರೋ ಒಂದು ಇದ್ರ ಸ್ಥಿತಿಯಲ್ಲಿ ಇದ್ದಾಗ ಅವರು, ನಮ್ಗೆ ಮುಂದೆ ನಮ್ ಸುತ್ತಮುತ್ತ ಇಷ್ಟೊಂದು ಎನಿಮೀಸ್ ಇದಾರೆ, ನಮ್ಗೆ ಮುಂದೆ ಬೇಕಾಗತ್ತೆ ಏರ್ ಫೋರ್ಸು, ಸದ್ಯಕ್ಕಿಲ್ಲ, ಟೈಮ್ ತಗೊಳುತ್ತೆ, ಹಾಗಾಗಿ ನಾವು ಬೇರೆ ಕಡೆಯಿಂದ ಆಮದ್ ಮಾಡ್ತೀವಿ, ದುಡ್ಡಿಲ್ಲ ಅಂದ್ರೆ
ಸ್ಮಗಲ್ ಮಾಡಿ ಒಂದು ಏರ್ ಫೋರ್ಸ್ ಬಿಲ್ಡ್ ಮಾಡೋದು, ಅದು ಒಂಥರ ವಿಷನ್ ಅನ್ನ ಸೂಚಿಸುತ್ತೆ. ಮತ್ ನೀವು ಹಂಗೆ ಕಂಪೇರ್ ಮಾಡಕ್ ಹೋಯ್ತು ಅಂದ್ರೆ ಆ ಲೀಡರ್ಶಿಪ್ ಸುಮ್ನೆ ಕೂತಿರ್ಲಿಲ್ಲ. ಇನ್ 2006 or 2005 ಎಲೆಕ್ಟ್ರಿಕ್ ಕಾರ್ ಬಗ್ಗೆ ಯೋಚನೆ ಮಾಡ್ತಾರೆ. ಈ ತರ ಒಂದು ಇನೋವೇಟಿವ್ ಐಡಿಯಾಸ್, ಇನೋವೇಟಿವ್ ಅಪ್ರೋಚ್. ನೋಡಿ, ಪಾಲಿಟಿಕ್ಸ್ ಒಂದೇ ಅಲ್ಲ, ಪೊಲಿಟಿಕಲ್ ಲೀಡರ್ಶಿಪ್ ಇಂದ ಮತ್ತೆ ಇಂಡಸ್ಟ್ರಿ ರಿಲೇಶನ್ಶಿಪ್ಸ್, ರೈಟ್? ಒಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನೀನು ಇಂಡಸ್ಟ್ರಿನಲ್ಲಿ ಯಾರ್ಯಾರು ಲೀಡರ್ ಇದಾರೆ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರನ್ನ ಕರೆದು ನಮ್ ದೇಶ ಇಸ್ರೇಲ್ಗೋಸ್ಕರ ಏನಾದ್ರು ಮಾಡ್ಬೇಕು ನೀವು ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡೋದು. ಐ ಥಿಂಕ್ ದಟ್ಸ್ ಅ ವೆರಿ ನೈಸ್ ನೈಸ್ ವೇ. ಐ ಥಿಂಕ್ ದೇ ಹ್ಯಾವ್ ಹ್ಯಾಡ್ ಗುಡ್ ಲೀಡರ್ಸ್ ಲೈಕ್ ದಟ್, ರೈಟ್, ಥ್ರೂ ಔಟ್. ಆಕ್ಚುಲಿ ಲೀಡರ್ಶಿಪ್ ವ್ಯಾಕ್ಯೂಮ್ ಅಂತ ಕಮ್ಮಿ. ಪಾಲಿಸೀಸ್ ಹೆಂಗೆ ಎವಾಲ್ವ್ ಆಯ್ತು ಇಸ್ರೇಲ್ ಅಲ್ಲಿ ಅಂತ, ಯಾಕಂದ್ರೆ ನಾವು ಸುಮ್ಮನೆ ಪೊಲಿಟಿಕಲ್ ಗ್ಲಾಸಸ್ ಇಟ್ಕೊಂಡು ನೋಡಿದ್ರೆ ಇನಿಷಿಯಲಿ ಇಸ್ರೇಲ್ದ ಎಲ್ಲ ಪಾಲಿಸೀಸ್ ವರ್ ಸೋಷಿಯಲಿಸ್ಟ್, ಆಲ್ಮೋಸ್ಟ್ ಲೈಕ್ ಇಂಡಿಯಾ ಇನಿಷಿಯಲ್ ಡೇಸ್ ಅಲ್ಲಿ ಹೆಂಗಿತ್ತು, ಗವರ್ಮೆಂಟ್ ಮೆಗಾ ಪ್ರಾಜೆಕ್ಟ್ಸ್ ಇರ್ತಾ ಇತ್ತು, ಗವರ್ಮೆಂಟ್ ವಾಸ್ ಮ್ಯಾನೇಜಿಂಗ್ ದ ಹೋಲ್ ಎಕಾನಮಿ, ಕಂಪ್ಲೀಟ್ ಮೈಕ್ರೋ ಮ್ಯಾನೇಜ್ಮೆಂಟ್ ಎಲ್ಲ ನಡೀತಾ ಇತ್ತಂತೆ, ಆ ಥರ ಇದ್ದಿದ್ದು. ಆ್ಯಂಡ್ ಇಟ್ ವಾಸ್ ಎ ಗುಡ್ ಥಿಂಗ್ ಇನಿಷಿಯಲಿ, ಯಾಕಂದರೆ ಅಷ್ಟೊಂದು ಬೇಸಿಕ್ ನೆಸೆಸಿಟೀಸು ಬೇಕಾಗಿತ್ತು, ಅದನ್ನು ಗೌರ್ಮೆಂಟೇ ಪ್ರೊವೈಡ್ ಮಾಡೋಕ್ಕಾಗತ್ತೆ. ನೀವು ಆಂಟರ್ಪ್ರಿನರ್ಸ್ ಕೆನಾಟ್ ಪ್ರೊವೈಡ್ ರೋಡ್ಸ್ ಅಲ್ವಾ, ಅದರ ಅಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ, ಆಮೇಲೆ ವಾಟರ್ ಮ್ಯಾನೇಜ್ಮೆಂಟು, ಅದಕ್ಕೆಲ್ಲ ಸಿಕ್ಕಾಬಟ್ಟೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕು. ಯಾವ ವಿ ಸಿನೂ ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರಲ್ಲ. ಅದು ಎಲ್ಲ ಇನಿಷಿಯಲ್ ಫಸ್ಟ್ ಫೇಸ್ ಆಫ್ ಇಸ್ರೇಲ್ಸ್ ಡೆವಲಪ್ಮೆಂಟ್ ವಾಸ್ ಇಟ್ಸ್ ಗವರ್ಮೆಂಟ್ ಇನಿಷಿಯೇಟಿವ್. ಆಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗೆ, ಲೈಕ್ ಅಪ್ ಟು ಒನ್ ಲೆವೆಲ್ ಗವರ್ಮೆಂಟ್ ಇನಿಷಿಯೇಟಿವ್, ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ವಾಸ್ ಎಸೆನ್ಷಿಯಲ್. ಅದಾದ್ಮೇಲೆ ಹೆಂಗೆ ಅದೇ ಕೌಂಟರ್ ಪ್ರೊಡಕ್ಟಿವ್ ಆಯ್ತು ಅಂತ. ದೇರ್ ಇಸ್ ಒನ್ ಪೀರಿಯಡ್, 10 ವರ್ಷದ ಪೀರಿಯಡ್ ಅಲ್ಲಿ ಹೈಪರ್ ಇನ್ಫ್ಲೇಷನ್ ಆಗಿ ಅವ್ರದ್ದು ಗೇನ್ಸ್ ಎಲ್ಲ ಹಾಳಾಗಿ, ಇಟ್ ವಾಸ್ ಎ ಹಾರಿಬಲ್. ದೇ ಎಕನಾಮಿಕ್ಸ್ ಕಾಲ್ ಇಟ್ ಅ ಲಾಸ್ಟ್ ಡೆಕೇಡ್ ಫಾರ್ ಇಸ್ರೇಲ್ ಅಂತ. ಸೊ ಅದಾದ್ಮೇಲೆ ದೇ ಹ್ಯಾಡ್ ಟು ಓಪನ್ ಅಪ್. ನಾವು ಇಂಡಿಯಾದಲ್ಲಿ 1991 ವೆನ್ ವಿ ಓಪನ್ ಅಪ್ ದ ಎಕನಾಮಿ ಎಲ್ಲ, ದೇ ಹ್ಯಾಡ್ ಟು ಡೂ ದಟ್. ಹಂಗಾದಾಗ ಈ ಪ್ರೈವೇಟ್ ಇಂಡಸ್ಟ್ರಿ, ಪ್ರೈವೇಟ್ ಆಂಟರ್ಪ್ರಿನರ್ಶಿಪ್ ದಟ್ ಲೀಪ್ ಫ್ರಾಗ್ಡ್. ಅದರಿಂದಾಗಿ ಅವರು ನಾವು ದೇ ಆರ್ ಲೈಕ್ ಇನ್ ಡೆವಲಪ್ಡ್ ಕಂಟ್ರಿ ಲಿಸ್ಟ್. ಸೊ ಇಟ್ಸ್ ಆಲ್ಮೋಸ್ಟ್ ಐಡಿಯಾಲಜಿ ಅಂತ ನೋಡಿದ್ರೆ ದೇರ್ ಈಸ್ ನಥಿಂಗ್. ಅದು ನಂದು ಇಂಪಾರ್ಟೆಂಟ್ ಟೇಕ್ ಅವೇ. ದೇ ಡೋಂಟ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಲೆಫ್ಟ್ ರೈಟ್, ನಾವು ಲೆಫ್ಟ್ ವಿಂಗ್ ಅಲ್ಲಿ ಇದೀವ, ರೈಟ್ ವಿಂಗ್ ಇದೀವ, ಆ ಪಾಲಿಸೀಸ್ ಮಾಡ್ಬೇಕಾ, ಈ ಪಾಲಿಸೀಸ್ ಮಾಡ್ಬೇಕಾ, ದಟ್ ಈಸ್ ನಾಟ್ ದ ಇಂಪಾರ್ಟೆಂಟ್ ಥಿಂಗ್. ಇದು ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದ ಸ್ಟಾರ್ಟ್ಅಪ್ ಮೈಂಡ್ ಸೆಟ್. ಎನಿಥಿಂಗ್ ದಟ್ ವರ್ಕ್ಸ್, ಯಾವ್ದು ಪ್ರಾಗ್ಮ್ಯಾಟಿಸಮ್ ಇದೆಯಲ್ಲ, ನಾವು ಯು ಡೋಂಟ್ ಹ್ಯಾವ್ ಟು ಬಿ ಮ್ಯಾರಿಡ್ ಟು ಎ ಐಡಿಯಾಲಜಿ. ಇಫ್ ಇಟ್ ವರ್ಕ್ಸ್ ಅಡಾಪ್ಟ್ ಇಟ್, ಇಫ್ ಇಟ್ ಡಸಂಟ್ ವರ್ಕ್ ರಿಮೂವ್ ಇಟ್ ಅಂತ. ಸೊ ಇಡೀ ದೇಶನ ಲೈಕ್ ಈವನ್ ಅದು ತುಂಬಾ ಇಂಪಾರ್ಟೆಂಟ್. ಈವನ್ ದ ಲೀಡರ್ಸ್ ಆಫ್ ದಟ್ ಕಂಟ್ರಿ were running the country like a startup. Yeah. That's absolutely. Hey, ಇವಾಗ ನೋಡಿದ್ರು ಅಷ್ಟೇ, ದೇರ್ ಈಗಲೂ ಏನೋ ಬೆಂಜಮಿನ್ ನೆಟನ್ಯಾಹು ಮತ್ತೆ ಅಪೋಸಿಷನ್ ಪಾರ್ಟಿ, ರೈಟ್, ದೇ ಕೊರೋನಾ ಟೈಮಲ್ಲಿ, ಕೊರೋನಾಗೂ ಮುಂಚೆನ ಏನೋ ಎಲೆಕ್ಷನ್ಸ್ ಆಯ್ತು. ನೌ ದೇ ಆರ್ ಫಾರ್ಮಿಂಗ್ ಅ ಜಾಯಿಂಟ್ ಗವರ್ಮೆಂಟ್ ಟು ಕೈಂಡ್ ಆಫ್ ಟೈಡ್ ಓವರ್ ದ ಕ್ರೈಸಿಸ್. ಇದ್ರ ಬಗ್ಗೆ ನ್ಯೂಸ್ ರಿಪೋರ್ಟ್ಸ್ ಇದೆ. ಇಟ್ ಮೇಕ್ಸ್ ವೆರಿ ಇಂಟ್ರೆಸ್ಟಿಂಗ್ ನ್ಯೂಸ್. ನಂಗೆ ಈ ಬುಕ್ ಅಲ್ಲಿ ಒಂದು ಶಾರ್ಟ್ ಫಾಲ್ ಅಂತ ಅನ್ಸಿದ್ದೇನು ಅಂದ್ರೆ, ಸುಮಾರು ಜನಕ್ಕೆ ಈ ಕಲ್ಪನೆ ಇದೆ, ಅಟ್ಲೀಸ್ಟ್ ವೆಸ್ಟರ್ನರ್ಸ್ಗೆ ಮತ್ತೆ ಕೆಲವು ಜನ ನಮ್ ಇಂಡಿಯನ್ಸ್ಗೂ ಕೂಡ, ದಟ್ ಬಿಡಪ್ಪ, ಜ್ಯೂಸ್ ತುಂಬಾ ಬುದ್ಧಿವಂತರು, ಅವ್ರು ಎಲ್ಲಿಟ್ರೋ ಅವ್ರ ಬುದ್ಧಿವಂತಿಕೆ ಮೇಲೆ ಏನ್ ಬೇಕಾದ್ರು ಮಾಡ್ಬೋದು, ಮಿಕ್ಕಿದ ದೇಶದಲ್ಲಿ ಹಂಗೆಲ್ಲ ಮಾಡಕ್ ಕಷ್ಟ ಆಗತ್ತೆ ಒಂದು ಅಂತ ಸುಮಾರು ಜನ ಮಾತಾಡ್ತಾರೆ. ಬಟ್ ಐ ವಾಸ್ ಹೋಪಿಂಗ್ ದಟ್ ದಿಸ್ ಬುಕ್ ವಿಲ್ ಟಾಕ್ ಅಬೌಟ್ ಹೌ ಇಟ್ ಇಸ್ ನಾಟ್ ದ ಕೇಸ್. ಅದನ್ನ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಕವರ್ ಮಾಡ್ಬೋದಿತ್ತು ಅನ್ಸ್ತು ಬುಕ್ ನನಗೆ. ಐ ಥಿಂಕ್ ದಟ್ ಇಸ್ ಒನ್ ಪ್ಲೇಸ್ ವೇರ್ ಐ ವಾಸ್ ಮಿಸ್ಸಿಂಗ್. ಯಾಕೆ ಇಸ್ರೇಲ್ ಅಷ್ಟೊಂದು ಸಕ್ಸಸ್ಫುಲ್ ಆಗಿದೆ? ಅವ್ನು ಹೇಳ್ತಾನೆ ಬುಕ್ ಅಲ್ಲಿ, ನೋಡಪ್ಪ, ಎಲ್ಲಾ ಸಿಮಿಲರ್ ಅಲ್ಲ, ಬೇರೆ ಬೇರೆ ದೇಶದಿಂದ ಬಂದಿರೋ ಜ್ಯೂಸ್ ಇರ್ತಾರೆ. ಸೊ ಬೇರೆ ಎಷ್ಟು ಕಾನ್ಫ್ಲಿಕ್ಟ್ ಆಗುತ್ತೋ ಅಷ್ಟೇ ಕಾನ್ಫ್ಲಿಕ್ಟ್ ಇಲ್ಲೂ ಆಗತ್ತೆ. ಒಂದೇ ಭಾಷೆ ಅಥವಾ ಒಂದೇ ಧರ್ಮದಿಂದ ಎಲ್ಲಾ ಜನ ಬಂದ್ರೆ ಅದು ಇಟ್ ಇಸ್ ನಾಟ್ ಬೆನಿಫಿಷಿಯಲ್ ಅಂತ ಹೇಳ್ತಾನು. ಬಟ್ ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿ ಡೀಟೇಲ್ಸ್ ಹೇಳಿದಿದ್ರೆ
I think I would have liked the book a little more. ಸೊ ನಿಮಗೆ ಏನ್ ಹೇಳ್ಬೇಕಿತ್ತು, ಜೀವ್ಸ್ ಬುದ್ಧಿವಂತರು ಯಾಕಂದ್ರೆ ಅವ್ರದ್ದು ಜೀನ್ ಸ್ಪೆಷಲ್ ಆಗಿ. ಇಲ್ಲ, ಐ ಆಮ್ ಸೇಯಿಂಗ್ ದಟ್ ಇಸ್ ಎಲ್ಲರಿಗೂ ಹಂಗ ಅನ್ಸುತ್ತೆ, ಬಟ್ ಅದು ಒಂದೇ ಕಾರಣ ಅಲ್ಲ, ಬೇರೆ ಕಾರಣಗಳು ಇರಬಹುದು. ಹಂಗೆ ಎಲ್ಲರಿಗೂ ಅನ್ಸಲ್ಲ. ಹಂಗ ಯಾರಿಗ ಅನ್ಸುತ್ತೆ ಗೊತ್ತಾ, ಆ ಕಮ್ಯುನಿಟಿಗಳಲ್ಲಿ ತಾವು ಲೈಕ್ ನಾವು ಇಂಡಿಯಾ ಜೀವ್ಸು, ನಾವು ಯುರೋಪಿಯನ್ ಜೀವ್ಸು ಅಂತ ಹೇಳ್ಕೊಳೋಂಥವ್ರು ಒಂದಷ್ಟು ಜನ ಇರ್ತಾರೆ. ಅದ್ ಆಕ್ಚುಲಿ ಸ್ಲೈಟ್ ಆಗಿ ಟಚ್ ಮಾಡ್ತಾರೆ. ಏನು ಅಂದ್ರೆ ಯೂಜೆನಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ತುಂಬಾ ಫೇಮಸ್ ಇತ್ತು. ಈ ರೇಸ್ ಥೇರಿಗಳೆಲ್ಲ ಯುರೋಪ್ ಅಲ್ಲಿ, ಈವನ್ ಸ್ವೀಡನ್ ಅಲ್ಲಿ ಅದು ತುಂಬಾ ಪಾಪ್ಯುಲರ್ ಇತ್ತು. ಏನ್ ಮಾಡ್ತಾ ಇದ್ರು, ಈ ಬೇರೆ ಬೇರೆ ಪ್ರಾಣಿಗಳನ್ನ ಕ್ಲಾಸಿಫೈ ಮಾಡ್ತಾರಲ್ಲ, ಈ ಜಾತಿ ಪ್ರಾಣಿಗಳು ಹಿಂಗೆ ಡಿಫ್ರೆಂಟ್ ಇರುತ್ತೆ ಬೇರೆ ಬೇರೆ ಸ್ಪೀಶಿಗಳಲ್ಲಿ ಅಂತ. ಹಂಗೆ ಮನುಷ್ಯರು ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ದೇ ಕ್ಲಾಸಿಫೈಡ್. ಆಮೇಲೆ ಪಕ್ಕಾ ಯುರೋಪಿಯನ್ ಥಿಂಗ್ ಅದು, ದೇ ಮೇಡ್ ಅ ಹೈರಾರ್ಕಿ. ಯುರೋಪಿಯನ್ ಮೇಲ್ ಇದಾನಲ್ಲ ಅವನು, ಹಿ ಇಸ್ ಟಾಪ್ ಆಫ್ ದ ಹೈರಾರ್ಕಿ, ಈಸ್ ಆಬ್ವಿಯಸ್ಲಿ ವೆರಿ ಇಂಟೆಲಿಜೆಂಟ್, ಏನೋ ಎಲ್ಲ ಒಳ್ಳೆ ಗುಣಗಳು ವರ್ಚುಗಳು ಅವನಲ್ಲಿ ಇರುತ್ತೆ. ಬ್ರೌನ್ ಪೀಪಲ್ಲು, ವೈಟ್ ಪೀಪಲ್ಲು, ಯೆಲ್ಲೋ ಪೀಪಲ್ಲು, ಬ್ಲ್ಯಾಕ್ ಪೀಪಲ್ಲು, ಹಾಗೆ ದೇ ವರ್ ಕ್ಲಾಸಿಫೈಡ್. ಅವಾಗ ಇಂಟ್ರೆಸ್ಟಿಂಗ್ಲಿ ಜ್ಯೂಸ್ ವರ್ ಕನ್ಸಿಡರ್ಡ್ ಇನ್ಫೀರಿಯರ್. ಈ ಅಮೆರಿಕಾದಲ್ಲಿ ಯೂಸ್ ಮಾಡಿದ್ರು ಇದನ್ನ. ಆಮೇಲೆ ಬೇರೆ ದೇಶಗಳಲ್ಲಿ ದೇ ಯೂಸ್ ದಿಸ್ ಜೀನ್, ನಾವು ಸೈಂಟಿಫಿಕಲಿ ಮಾಡ್ತಿದೀವಿ ಅಂತ. ಸೈಂಟಿಫಿಕ್ ರೇಸ್ ಥಿಯರಿಯಿಂದಾಗಿ ವಿ ನೋ ದಟ್ ಆಫ್ರಿಕನ್ ಅಮೆರಿಕನ್ಸ್ ಅಂಡ್ ಜ್ಯೂಸ್, ಬಿಕಾಸ್ ಆಫ್ ದ ಸ್ಕಲ್ ಸೈಜು ಅದನ್ನೆಲ್ಲ ಅಸೆಸ್ ಮಾಡಿ ಇವರು ಇನ್ಫೀರಿಯರ್ ಪೀಪಲ್ ಅಂತ ಇಟ್ ವಾಸ್ ಕನ್ಸಿಡರ್ಡ್. ಸೊ ಇಟ್ಸ್ ಐರನಿ, ಲೈಕ್ there are some people who consider Jews to be inferior genetically. ನಮ್ಮ 21ನೇ ಶತಮಾನದ ಮಹಾನ್ ನಾಯಕ ಅಡಾಲ್ಫ್ ಹಿಟ್ಲರ್ದು ಥಿಯರಿ ಇದ್ದಿದ್ದೆ ಅದಲ್ವಾ, ಜ್ಯೂಸ್ ಆರ್ ಇನ್ಫೀರಿಯರ್ ಜೆನೆಟಿಕಲಿ, ನಾವು ಆರ್ಯನ್ ರೇಸ್ ಇಸ್ ಸುಪೀರಿಯರ್ ಅಂತ ಅವ್ರದ್ದು ಇದ್ದಿದ್ದು. ಸೊ ಐ ಮೀನ್ ದೇರ್ ಆರ್ ಕಾನ್ಫ್ಲಿಕ್ಟಿಂಗ್ ಥಿಯರೀಸ್. ಯಾರು ಐಡೆಂಟಿಫೈ ಮಾಡ್ಕೊಳ್ತಾರೆ, ಅವ್ರನ್ನ ಹೀರೋ ಅಂತ ನೋಡ್ತಾರೆ ಜೀವಿಶ್ ಜನನ, ದೇ ಸಿ ಓಕೆ ದೇರ್ ಮೈಟ್ ಬಿ ಸಮಥಿಂಗ್ ಡಿಫ್ರೆಂಟ್ ಇನ್ ದರ್ ಜೀನ್ಸ್. ಯಾರು ಅವ್ರನ್ನ ವಿಲನ್ಗಳಂತ ನೋಡ್ತಾರೆ, ದೇ ಸೇ ಓಕೆ ಎಲ್ಲ ಅವ್ರದ್ದು ಕ್ರಿಕೆಟ್ನೆಸ್ ಇವಿಲ್ ಈಸ್ ಇನ್ ದರ್ ಜೀನ್ಸ್. ಹಂಗಾಗಿ ಯು ಕೆನಾಟ್, ಅದಕ್ಕೋಸ್ಕರನೇ ಅಲ್ವಾ ಅವನು ಫೈನಲ್ ಸೊಲ್ಯೂಷನ್ ವಾಸ್ ಟು ಎರಾಡಿಕೇಟ್ ದೀಸ್ ಪೀಪಲ್ ಅಂತ ಹೋಗಿದ್ದು. Actually, if I remember correctly, I think at that time eugenics na it was considered as science. ಹೌದು. Because ಅದಕ್ಕೆ ಕೆಲವರು ಒಂಥರ in their enthusiasm to criticize blind belief or whatever, ಇದು ಸೈನ್ಸ್ ಅಂತ ಹೇಳ್ತಾರಲ್ಲ, you cannot take science at face value, you can question science also. And ಇನ್ನೊಂದು I think ಇದೆಲ್ಲೋ ಓದಿದ ಪ್ರಕಾರ, ಸಪೋಸ್ ನಾಳೆ ಇಫ್ IQ ಟೆಸ್ಟ್ ನ ಮಾಡಿ ಇಫ್ ಯು ಆಕ್ಚುಲಿ ಪ್ರೂವ್ ದಟ್ ಒಂದ್ ರೇಸ್ ಇನ್ನೊಂದು ರೇಸ್ಗಿಂತ ಇನ್ಫೀರಿಯರ್ ಅಂತ ಪ್ರೂವ್ ಆಗತ್ತೆ ಅಂತ ಇಟ್ಕೊಳ್ಳಿ, that may be scientifically accurate, but the question of morality comes, is it okay to discriminate someone because his IQ is less? So there are like so many complex things, so you cannot quickly say scientific. It matters what kind of questions you ask. Science ಅಲ್ಲಿ it's I mean ಅದು ಹಂಗೆ ಅಲ್ಲ, ಇವಾಗ ಇನ್ವೆಸ್ಟಿಗೇಟ್ ಮಾಡಿ ಯು ಕ್ಯಾನ್ ಫೈಂಡ್ ಸಮಥಿಂಗ್, ಬಟ್ ಅದು ಏನ್ ಯೂಸ್ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇಸ್ರೇಲ್ ಇಂದ ಇಂಡಿಯಾ ಏನು ಪಾಠ ಕಲಿಬಹುದು ಅದರ್ ದೆನ್? ನಾನು ಆ ಕ್ವೆಶ್ಚನ್ ಕೇಳಿ ಜಾರ್ಕೊಳ್ಳೋಣ ಅಂತ ಅನ್ಕೊಂಡೆ, ಯೋಚನೆ ಮಾಡೋದ್ ಬಿಟ್ಟು ನಿಮ್ಮಿಬ್ರಿಗೂ ಯೋಚನೆ ಮಾಡಕ್ ಬಿಟ್ಟು. ಸೊ ವಾಸುಕೆ ನೀನ್ ಹೇಳ್ಬಿಡಪ್ಪ ಫಸ್ಟ್. ಇಲ್ಲ, ಸಿ, ಒಂದು ವಾಟ್ ಫ್ಯಾಕ್ಟರ್ಸ್ ಮೇಡ್ ದೆಮ್ ಸಕ್ಸಸ್ಫುಲ್ ಅಂತ ನಮಗೆ ಗೊತ್ತಾಗಿದೆ, ಬಟ್ ವಿ ಕೆನಾಟ್ ರೆಪ್ಲಿಕೇಟ್ ದೋಸ್ ಥಿಂಗ್ಸ್. ಯಾಕೆಂದ್ರೆ ಕಲ್ಚರಲಿ ವಿ ಹ್ಯಾವ್ ಅ ವೆರಿ ಹೈರಾರ್ಕಿಕಲ್ ಅಂಡ್ ದಟ್ ಹೋಲ್ ಕನ್ಫಾರ್ಮಿಸ್ಟ್, ಅದು ನಮ್ಮ ಕಲ್ಚರ್ಲಿ ಇರ್ಬೇಕಾದ್ರೆ ವಿ ಕೆನಾಟ್ ಓವರ್ ನೈಟ್ ಚೇಂಜ್ ಇಟ್. ಸೊ ಆ ಥರದ್ದು ಮಾಡೋಕ್ಕಾಗಲ್ಲ. ಬಟ್ ಸಮ್ವೇರ್ ಇಫ್ ಯು ಸ್ಟಾರ್ಟ್ ಕೈಂಡ್ ಆಫ್ ಪ್ರಮೋಟಿಂಗ್ ದ ಕ್ವೆಶ್ಚನಿಂಗ್ ಎಬಿಲಿಟಿ ಅಥವಾ ಇರ್ರೆವರೆನ್ಸ್, ಅದೆಲ್ಲದನ್ನು ಇನ್ ವೆರಿ ಸ್ಮಾಲ್ ವೇಸ್ ಪ್ರಮೋಟ್ ಮಾಡಿದ್ರೆ ಮೇ ಬಿ ಇಟ್ ವಿಲ್ ಹೆಲ್ಪ್ ಇನ್ ಸಮ್ ಸ್ಮಾಲ್ ವೇ ಅಷ್ಟೇ. ಆಕ್ಚುಲಿ ಇಂಥದ್ದೆಲ್ಲ ಹಂಗೆ ಆಗತ್ತಲ್ಲ, ನಾವು ಹೇಳ್ತೀವಿ ಕಷ್ಟ ಮನುಷ್ಯನ ಪೊಟೆನ್ಷಿಯಲ್ ಹೊರಗೆ ತರುತ್ತೆ, ಸಂಕಷ್ಟ ಇರಬೇಕು, ಅಡ್ವರ್ಸಿಟಿ ಇರಬೇಕು ಅಂತ. ಬಟ್ ನೋಬಡಿ ವಿಲ್ಲಿಂಗ್ಲಿ ಟೇಕ್ಸ್ ದಟ್. ಇವಾಗ ನಂದು ಕ್ಯಾರೆಕ್ಟರ್ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಕಷ್ಟದಲ್ಲಿ ಯುದ್ಧದ ವಾರ್ ಝೋನಲ್ಲಿ ಹೋಗ್ಬಿಟ್ಟು ಬದುಕಲ್ಲ. ವಿ ಆಲ್ವೇಸ್ ಪ್ರಿಫರ್, ಈವನ್ ಫಾರ್ ಅವರ್ ಚಿಲ್ಡ್ರನ್, ವಿ ಆಲ್ವೇಸ್ ಪ್ರಿಫರ್ ಕಂಫರ್ಟಬಲ್ ಲೈಫ್. ಸೊ ಅದು ಹಂಗೇನೆ, ಇದು ಇಟ್ ಕುಡ್ ಬಿ ಹಿಸ್ಟಾರಿಕಲ್ ಆಕ್ಸಿಡೆಂಟ್. ಇವಾಗ ಅಂಥ ಸಿಚುವೇಶನ್ ಅಲ್ಲಿ ಅವ್ರು ಇರಬೇಕಾಯ್ತು, ಹಂಗಾಗಿ ಇಟ್ ಪ್ರೊಡ್ಯೂಸ್ ಸಮಥಿಂಗ್ ಇನ್ ದೆಮ್. ಅದನ್ನ ಯು ಕೆನಾಟ್ ರೆಪ್ಲಿಕೇಟ್.
ಇಟ್ಸ್ ಲೈಕ್ ಅದು ಆ ಥರದ ಆಕ್ಸಿಡೆಂಟ್ಸ್ನ ಯು ಕೆನಾಟ್ ಪ್ಲಾನ್. ಸೊ ಅದು ಒಂದು ರೀಸನ್ ಇರುತ್ತೆ. ಇವಾಗ ಸ್ವೀಡನ್ನಲ್ಲಿ ಮತ್ತೆ ನಾರ್ಡಿಕ್ ಕಂಟ್ರೀಸಲ್ಲೂ ಅದನ್ನೇ ಹೇಳ್ತಾರೆ, ಏನು ಅವ್ರದ್ದು ಅಷ್ಟೊಂದು ಹಾರ್ಡ್ಶಿಪ್ ಇತ್ತು ಬಿಕಾಸ್ ಆಫ್ ದ ವೆದರ್, ನೇಚರ್ ಜೊತೆ ಫೈಟ್ ಮಾಡಬೇಕಿದ್ದಕ್ಕೆ ದೇ ಹ್ಯಾಡ್ ಟು ಸ್ಟಿಕ್ ಟುಗೆದರ್ ಆ್ಯಂಡ್ ದೇ ಹ್ಯಾಡ್ ಟು ಕಮ್ ಅಪ್ ವಿತ್ ಇನೋವೇಟಿವ್ ವೇಸ್ ಟು ಲಿವ್ ಅಲ್ವಾ. ಸೊ ಅದನ್ನ ಯು ಕೆನಾಟ್ ರೀಪ್ರೊಡ್ಯೂಸ್. ನೀವು ಇಂಟೆನ್ಷನಲಿ ಒಂದು ದೇಶನ ಸಂಕಷ್ಟಕ್ಕೆ ದೂಡ್ಬಿಟ್ಟು ಲೆಟ್ ಸಿ ವಾಟ್ ಹ್ಯಾಪನ್ಸ್ ಅಂತ ಮಾಡೋಕ್ಕಾಗಲ್ಲ. ಬಟ್ ನೋಡ್ಬೋದು ಇವಾಗ ಇವೆಲ್ಲ ಎಕ್ಸಾಂಪಲ್ಸ್ ಇಟ್ಕೊಂಡ್ರೆ ಐ ಹ್ಯಾವ್ ಎ ಹೋಪ್. ಈಗ ಆಲ್ರೆಡಿ ಕಾನ್ಫ್ಲಿಕ್ಟ್ ಝೋನ್ಗಳಿದಾವಲ್ಲ, ಚೈನಾ ಇವಾಗ ಇಟ್ಸ್ ಬೀನ್ ಬ್ಲಾಕೇಡೆಡ್, ಅಂದ್ರೆ ಅವರಿಗೆ ಎಲ್ಲ ಇದರಿಂದ ಐಸೋಲೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಹ್ಯಾವ್ ಅ ವೈಬ್ರೆಂಟ್, ದೇ ಹ್ಯಾವ್ ದೇರ್ ಓನ್ ಪ್ರಾಬ್ಲಮ್ಸ್, ಬಟ್ ಅದರಲ್ಲೂ ದೇ ಹ್ಯಾವ್ ದಟ್ ಬಿಗ್ ಪಾಪ್ಯುಲೇಷನ್. ಆಮೇಲೆ ಇನ್ನು ಲೈಕ್ ಕಾಶ್ಮೀರ್ which was oppressed for so long, ivaga they have some chance. So ee tarad places alli like you don't have to enforce adversity. Iga adversity already iddalli enadru creativity bandu that can change things. Okay, just to add to that, ಇನ್ನೊಂದು probably what we can adopt at an individual level is already ನಮ್ಮಲ್ಲೇನೋ adversity ಇದೆ which may not be the same adversity that Israel has. ಸೊ ವಿ ಕೆನಾಟ್ ಸ್ಟಿಕ್ ಟು ದಟ್, ಇದು ಹಿಂಗೆ ಆಗಿಲ್ಲದೆ ಇದ್ದಿದ್ರೆ ನಾವೇನೋ ಮಾಡ್ಬಿಡ್ತಿದ್ವಿ ಅನ್ನೋ ಎಸ್ಕೇಪಿಸ್ಟ್ ಆಟಿಟ್ಯೂಡ್ ತಗೊಳ್ದೆ, ಓಕೆ ದಿಸ್ ಇಸ್ ಹೌ ಇಟ್ ಈಸ್, ಇಟ್ ಮೇ ನಾಟ್ ಬಿ ನೈಸ್, ದಿಸ್ ಹೌ ಇಟ್ ಈಸ್, ವಾಟ್ ಕ್ಯಾನ್ ವಿ ಡೂ, ಥಿಂಕಿಂಗ್ ಆನ್ ದೋಸ್ ಲೈನ್ಸ್, ದಟ್ ವಿಲ್ ಬಿ ಬೆಟರ್ ಆಪರ್ಚುನಿಟಿ. ಈಗ ಎಷ್ಟೊಂದು ಜನ ಅಂತಾರೆ ಬ್ರಿಟಿಷರ್ಸ್ ಬಂದ ಮೇಲೆ ಲೂಟಿ ಮಾಡ್ಕೊಂಡು ಹೊಟ್ಟೋದ್ರು ಬಿಕಾಸ್ ಆಫ್ ದಿಸ್, ದಟ್ ಹೋಲ್ ಥಿಂಗ್ ಬರುತ್ತಲ್ಲ, ಇಟ್ಸ್ ಜಸ್ಟ್ ಎಸ್ಕೇಪಿಸಮ್ ಅಷ್ಟೇ. ನೀವು ಇವತ್ತೇನು ಮಾಡ್ಬೋದು, ಯು ಕ್ಯಾನ್ ಆಸ್ಕ್ ದಟ್ ಕ್ವೆಶ್ಚನ್. ಅದು ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆರ್ಮಿನ ಯಾಕೆ ಅಷ್ಟು ಎಲ್ಲಾ ದೇಶಗಳಲ್ಲೂ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ ಅಂದ್ರೆ, ದೇರ್ ಯು ಕೆನಾಟ್ ಸೇ ಇಟ್ಸ್ ನಾಟ್ ಮೈ ಫಾಲ್ಟ್. ಸೊ ಅದನ್ನ ಹೇಳಕ್ ಆಗಲ್ಲ ಅಂತ. ಯು ಕೆನಾಟ್ ಡೈವರ್ಟ್ ದ ಬ್ಲೇಮ್, ಯು ಹ್ಯಾವ್ ಟು ಟೇಕ್ ಓನರ್ಶಿಪ್ ಎಲ್ಲದಕ್ಕೂ. ಏನೇ ಆದ್ರೂ ಯು ಆರ್ ರೆಸ್ಪಾನ್ಸಿಬಲ್ ಅದು ನಮ್ಗೆ. ಸೊ ಅದು ವಿಕ್ಟಿಮ್ ಹುಡ್ ಬಂತು ಅಂದ್ರೆ, ಇವ್ರು ನಮ್ಮನ್ನ ಇಷ್ಟು ವರ್ಷದಿಂದ ಅಪ್ರೆಸ್ ಮಾಡಿದ್ರು ಅದಕ್ಕೆ ನಾವ್ ಹಿಂಗಿದೀವಿ, ಇಲ್ಲಾಂದ್ರೆ ಹಂಗಿರ್ತಾ ಇದ್ವಿ. ಸೊ ಆ ವಿಕ್ಟಿಮ್ ಹುಡ್ ಇದ್ರೆ ಯು ಕೆನಾಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸೊ ಇಷ್ಟು ಅಡ್ವರ್ಸಿಟಿ ಇದ್ರೂ ದೇ ಕನ್ವರ್ಟೆಡ್ ದಟ್ ಇಂಟು ಅಪರ್ಚುನಿಟಿ ಬಿಕಾಸ್ ದೇ ಹ್ಯಾಡ್ ದಟ್ ಏಜೆನ್ಸಿ. ನಾವು ಸರ್ವೈವ್ ಆಗಬೇಕು, ನಾವು ಯಾರನ್ನೂ ಡಿಪೆಂಡ್ ಆಗೋಕ್ಕಾಗಲ್ಲ, ನಾವು ಸರ್ವೈವ್ ಆಗಬೇಕು ಅಂತ. ಸೊ ಇಂಡಿವಿಜುವಲ್ ಲೆವೆಲಲ್ಲಿ ದಟ್ ಕುಡ್ ಬಿ ಇನ್ಸ್ಪಿರೇಷನಲ್. ನಿಮಗೆ ಏನೇ ಅಡ್ವರ್ಸಿಟಿ ಬಂದ್ರೂ ಟ್ರೈ ಟು ಫೈಟ್ ಆ್ಯಂಡ್ ಸರ್ವೈವ್. Yeah, I think ಇನ್ನೊಂದು ಫಂಡಮೆಂಟಲ್ ಡಿಫರೆನ್ಸ್ ಅಂದ್ರೆ between Israel and India is that they didn't have to fight massive amounts of illiteracy. So cooperation that way I think became a lot easier because they were all under equal trouble or equal stress, right? So I think that's one key thing that at least Ethiopia ಬಂದಿದ್ದು that was sometime later, right? So that wave of migration happened only in the 1980s. No, even before that ಅವ್ರಿಗೆ ಬಂದಿರೋ ಅಷ್ಟು ಜನಕ್ಕೆ ಓದೋದಕ್ಕೆ ಬರೆಯೋದಕ್ಕೆ ಅವ್ರದೇ ಭಾಷೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ. ಆ್ಯಂಡ್ ದೇ ಸ್ಟಿಲ್ ಹ್ಯಾವ್ ದಟ್ ಪ್ರಾಬ್ಲಮ್. ಅವ್ನು ಹೇಳ್ತಾನಲ್ಲ, ಈಗ ಸೋವಿಯತ್ ಯೂನಿಯನ್ ಇಂದ ಬಂದಿರೋಂಥ ಜ್ಯೂಸ್ ಇಂದಾಗಿ ಎಕನಾಮಿ ಎಷ್ಟು ಬೂಮ್ ಆಯಿತು, ಬಟ್ ದ ಗಾಯ್ ಫ್ರಮ್ ಇಥಿಯೋಪಿಯಾ, ಎ ಜ್ಯೂ, ಹಿ ಸೇಸ್ ಇಟ್ ಮೇ ಟೇಕ್ ಲೈಕ್ 2-3 decades ಫಾರ್ ಮೈ ಪೀಪಲ್. ಅಲ್ಲಿ ಆಲ್ರೆಡಿ ಇದೆ ಅದು. ಲೈಕ್ ದೇರ್ ಇಸ್ ಅ ಗ್ರೂಪ್ ವಿಚ್ ಇಸ್ ಲ್ಯಾಗಿಂಗ್, ದೇರ್ ಇಸ್ ಅ ಗ್ರೂಪ್ ವಿಚ್ ಹ್ಯಾಸ್ ಗಾನ್ ಅಹೆಡ್. ಆ ಥರದ ಪ್ರಾಬ್ಲಮ್ಸ್ ಅವರಿಗೂ ಇದೆ. ಬಟ್ ಐ ಅಗ್ರಿ, ಒಂದು ಥಿಂಗ್ ಏನು ಅಂದರೆ ಸ್ಕೇಲ್. 7 million ಪಾಪ್ಯುಲೇಷನ್ ಸ್ಕೇಲ್ಗೂ ನಮ್ದು ಬಿಲಿಯನ್ ಪಾಪ್ಯುಲೇಷನ್ ಸ್ಕೇಲ್ಗೂ ಸೊಲ್ಯೂಷನ್ಸ್ ಎಷ್ಟೊಂದು ವರ್ಕ್ ಆಗಲ್ಲ. ಅದು ಐ ಸಿ ದಟ್ ಈವನ್ ಇನ್ ಸ್ಕ್ಯಾಂಡಿನೇವಿಯಾ. ಇವ್ರದ್ದು ಇರೋ 12 million 10 million ಪಾಪ್ಯುಲೇಷನ್ ಅಲ್ಲಿ ಏನೇನು ವರ್ಕ್ ಆಗುತ್ತೆ ಅದನ್ನ ಇಫ್ ಯು ಎಕ್ಸ್ಟೆಂಡ್ ಅಗೈನ್ ಲೈಕ್ ಇನ್ ದಿಸ್ ಪಾಡ್ಕಾಸ್ಟ್, ಇದು ಇನ್ನೊಂದ್ಸತಿ ಮೆನ್ಷನ್ ಮಾಡಿ, ನಸೀಮ್ ತಲೆಬ್ ಮೆನ್ಷನ್ ಮಾಡೋ ಸ್ಕೇಲ್ ಆಫ್ ಪ್ರಾಬ್ಲಮ್ಸ್ ಇದೆಯಲ್ಲ, ಆ ಸ್ಕೇಲಲ್ಲಿ ಒಂದ್ ಸ್ಕೇಲಲ್ಲಿ ವರ್ಕ್ ಆಗೋ ಸೊಲ್ಯೂಷನ್ ಬಿಗರ್ ಸ್ಕೇಲಲ್ಲಿ ವರ್ಕ್ ಆಗಲ್ಲ. ಇಲ್ಲ, ಅಲ್ಲಿ ಒಂದಲ್ವಾ ಅಂದ್ರೆ ಅದಕ್ಕೆ ಪ್ರಾಬಬ್ಲಿ ಇಸ್ರೇಲ್ ವಿತ್ ಆಲ್ ಇಟ್ಸ್ ಡೈವರ್ಸಿಟಿ ಅವ್ರಿಗೆಲ್ಲೋ ಆ ಇನ್ಸೆಕ್ಯೂರಿಟಿ ಇರಲಿಲ್ಲ, ದಟ್ ವಿ ಹ್ಯಾವ್ ಟು ಸ್ಟಿಕ್ ಟುಗೆದರ್ ಅಥವಾ ಒಂದು ಯೂನಿಫಾರ್ಮಿಟಿ ಬರಬೇಕು ನಮಗೆ ಥರ, ವಿಚ್ ಎಕ್ಸಿಸ್ಟ್ ಇನ್ ಇಂಡಿಯಾ ಈವನ್ ಟುಡೇ. ಸೊ ಎಲ್ಲೋ ಒಂದು ಕಡೆ ಈಗ ಅವರು ಸ್ಟಾರ್ಟಪ್ ಕಲ್ಚರ್ ಥರ ಏನಿದೆ, ಅದೇ ಲೆವೆಲ್ ಆಫ್ ಸ್ಟಾರ್ಟಪ್ನ ಅಟ್ಲೀಸ್ಟ್ ಸ್ಟೇಟ್ ಲೆವೆಲಲ್ಲಿ ಡೆಲಿಗೇಟ್ ಆಗಿದ್ದಿದ್ರೆ ಇಂಡಿಯಾದಲ್ಲಿ, ಐ ಥಿಂಕ್ ಇಂಡಿಯಾ ವುಡ್ ಹ್ಯಾವ್ ಪ್ರೋಗ್ರೆಸ್ ಮಚ್ ಬೆಟರ್.
ಆಕ್ಚುಲಿ ಅದು ಯೋಚನೆ ಮಾಡ್ತಿದ್ದೆ. ಇವಾಗ ನಾವು ಇನ್ನೋವೇಷನ್ಗೆ ನೆಸೆಸಿಟಿ ಬೇಕು ಅಂತ ಹೇಳ್ತೀವಿ ಅಂಡ್ ಆಲ್ಸೋ ಅಡ್ವರ್ಸಿಟಿ ಅಂತ. ಈಗ ಕೋಲ್ಡ್ ವಾರ್ ಟೈಮಲ್ಲಿ ಎಷ್ಟೊಂದು ಟೆಕ್ನಾಲಜಿ ಬಂತು. ಯಾಕಂದ್ರೆ ವೆನ್ ದೆರ್ ಇಸ್ ವಾರ್ ಯು ವಿಲ್ ಹ್ಯಾವ್ ದಟ್ ಕ್ರಿಯೇಟಿವ್ ಔಟ್ಬರ್ಸ್ಟ್. ಅದು ನಿಜವಾಗ್ಲೂ ಅಷ್ಟೊಂದು ಎಲ್ಲ ಇಡೀ ಸೊಸೈಟಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಯು ಶುಡ್ ಹ್ಯಾವ್ ದಟ್ ಎನಿಮಿ ಅಂತ. ಸೊ ಅದು ಲೈಕ್ ಯು ಕೆನಾಟ್ ಹೋಪ್ ಫಾರ್ ಎ ವಾರ್ ಸೊ ದಟ್ ಯುವರ್ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇಸ್ರೇಲಿಗೆ ಇಟ್ ವಾಸ್ ಆಲ್ವೇಸ್ ದಟ್ ಥ್ರೆಟ್ ಅಲ್ವಾ, ದೇರ್ ವಾಸ್ ಆಲ್ವೇಸ್ ದಟ್ ಥ್ರೆಟ್. ಹಂಗಾಗಿ ದೇ ಹ್ಯಾಡ್ ಟು ಕಮ್ ಅಪ್ ವಿತ್ ನ್ಯೂ ಥಿಂಗ್ಸ್. ನನಗಿರೋ ಹೋಪ್ ಏನು ಅಂದರೆ, ಇವಾಗ ವಿತ್ ಕೊರೋನಾ ಕ್ರೈಸಿಸ್ ಎವ್ರಿ ಕಂಟ್ರಿ ಹ್ಯಾಸ್ ಟು ಫೈಟ್. ಇವಾಗ ಆ ಮೋಡಿಗೆ ಬಂದಿದೆ. ಈಗೇನಾದರೂ ಸರಿಯಾಗಿ ಅಪ್ರೋಚ್ ಮಾಡಿದ್ರೆ ಗೌರ್ಮೆಂಟ್ಗಳು, ಜನಗಳು, we will have different stories to tell after like 20 years. Yeah. One thing missing ಇದ್ದಿದ್ದು ಕತೆ, ಕವಿತೆ, ಕವನಗಳನ್ನ ಬರ್ಕೊಂಡು, ಹಾಡುಗಳನ್ನ ಹೇಳ್ಕೊಂಡು, ಸಾಹಿತ್ಯ ಸೃಷ್ಟಿ ಮಾಡಿಕೊಂಡು ಜನ ಉದ್ಧಾರ ಆಗಲಿಲ್ಲ ಅನ್ನೋದು ಇಟ್ಸ್ ಎ ಬಿಗ್ ಡಿಸಪಾಯಿಂಟ್ಮೆಂಟ್. ಸುಪ್ರೀತ್ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಹಿತ್ಯದ ಮೇಲೆ ಯಾಕೆ ಈ ಧೋರಣೆ ತಾಳಿದ್ದಾರೆ ಅನ್ನೋದನ್ನ ಇನ್ನೊಂದು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ಬೇಕಾಗುತ್ತೆ. ಯಾವ ದೇಶದ ಎಕನಾಮಿಕ್ ಡೆವಲಪ್ಮೆಂಟ್ ನೋಡಿದ್ರು ಅಲ್ಲಿ ಸೈನ್ಸ್, ಟೆಕ್ನಾಲಜಿ, ಇನ್ನೋವೇಷನ್ ಮ್ಯಾಟ್ರ್ ಆಗುತ್ತೆ ಹೊರತು ಈ ಬೇರೆ ಏನು ಮ್ಯಾಟ್ರ್ ಆಗಲ್ಲ. ಇಟ್ ಮ್ಯಾಟರ್ಸ್ ಆಫ್ಟರ್ ಯು ಅಚೀವ್ಡ್, ಐ ಮೀನ್ ನೀವು ರಿಚ್ ಆಗಿ ಅದಾದ್ಮೇಲೆ ಮೀನಿಂಗ್ ಇನ್ ಲೈಫು. ಹೇಳ್ತಾರಲ್ಲ ಇವಾಗ ಬಡ ಜನರಿಗೆ ನಿಮ್ಮ ಕವಿತೆಗಳು ಮ್ಯಾಟ್ರ್ ಆಗಲ್ಲ, ಅದೆಲ್ಲ ಹೊಟ್ಟೆ ತುಂಬಿಕೊಂಡು ಕುತ್ಕೊಂಡು ಚರ್ಚೆ ಮಾಡ್ತಾರಲ್ಲ ಅವ್ರಿಗೆ ಮ್ಯಾಟ್ರ್ ಆಗೋದು. ಅದು ಬಡತನದ ಬಗ್ಗೆ ಬರ್ದಿರೋ ಕವಿತೆ, ಹೊಟ್ಟೆ ತುಂಬಿದವರು ಹಾಡಿ ಹೋಗಿಲ್ಲ. ಸಿ ಅಗೇನ್ ಐ ಥಿಂಕ್ ನೀವು ಹೇಳೋದು ಆಲ್ಮೋಸ್ಟ್ ಲೈಕ್ ಏನಂತ ಹೇಳ್ತೀರಾ, ಲೋ ಕ್ವಾಲಿಟಿ ಲಿಟ್ರೇಚರ್ ತರ ನೀವು ಹೇಳ್ತಿರೋದು. ಬಟ್ ಇಫ್ ಲಿಟ್ರೇಚರ್ ಕ್ಯಾನ್ ರಿಯಲಿ ಸ್ಟಾರ್ಟ್ ಅ ನ್ಯೂ ಕೈಂಡ್ ಆಫ್ ಥಿಂಕಿಂಗ್ ವಿಚ್ ಇನ್ ಟರ್ನ್ changes people ಅಥವಾ ಡ್ರೈವ್ಸ್ ಇನ್ನೋವೇಷನ್ ಆದ್ರೆ ಅವಾಗ ಪ್ರಾಬ್ಲಿ ಇಟ್ ಹ್ಯಾಸ್ ಮೋರ್ ವ್ಯಾಲ್ಯೂ ರಾದರ್ ದನ್. ಈ ಬುಕ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ ಕೊಟೇಶನ್ ಇದೆ, ದಟ್ ವಾಸ್ ಅ ನೈಸ್ ಸ್ಪೀಚ್, ನೌ ಟೆಲ್ ಮಿ ವಾಟ್ ಆರ್ ಯು ಗೋಯಿಂಗ್ ಟು ಡೂ. ಸೊ ಅದು ಡಿಫರೆನ್ಸ್. I think stories and literature have their place for sure. At least idea communicate ಮಾಡಕ್ಕೆ they play their own part. For example, 1857 ಅಲ್ಲಿ songs spread awareness about the British, right, or against the British. So they do have their own place. But yeah, ಕಾವ್ಯ ಕಮ್ಮಟ ಎಕ್ಸೆಟ್ರಾ ಅದರಲ್ಲಿ ಟೈಮ್ ಸ್ವಲ್ಪ ವೇಸ್ಟ್ ಆಗುತ್ತೆ, ಅದು ಒಪ್ಕೋತೀವಿ. But yes, they have their own place and under the sky. We have to put that in its own place. That is my perspective. That is true. ಅಂದ್ರೆ ಹೆಂಗಂದ್ರೆ ಇವನ್ ಅ ಮೀಡಿಯಾಕರ್ ಡೂವರ್, ಏನೋ ಒಬ್ಬ ಮಾಡ್ತಾನೆ ಅನ್ನೋನು he still add value, but a mediocre thinker probably doesn't add any value. And you don't need so many thinkers. Exactly. You need more doers. That's the problem. Hey, I just had another question, Supreet, and I think we can we wanted to spend this, right? ಈಗ Finland ಮತ್ತೆ Sweden, they are also doing well in terms of startup capital and in terms of newer companies, alva. So what do you think is a little different from what Israel is doing in these countries? I think this is a good question, that since you're so close to Sweden and Denmark, and Finland, if you can just talk about it to us, it'd be nice. ಆಕ್ಚುಲಿ ಸ್ಟಾರ್ಟ್ಅಪ್ ಕಲ್ಚರ್ ಫಿನ್ಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆನಲ್ಲಿ ಅಷ್ಟೊಂದಿಲ್ಲ ಕಂಪೇರ್ ಟು ಸ್ವೀಡನ್. ನಾವು ಈ ಹೊಸ ಇಂಟರ್ನೆಟ್ ಟೆಕ್ನಾಲಜಿ ಎಲ್ಲ ಸ್ಟಾರ್ಟ್ಅಪ್ಗಳು ತುಂಬಾ ಕಾನ್ಸಂಟ್ರೇಟ್ ಆಗಿರೋದು ಸ್ವೀಡನ್ ಅಲ್ಲಿ. ಅದಕ್ಕೆ ಅದರದ್ದೇ ರೀಸನ್ಸ್ ಇದೆ. ತುಂಬಾ ಜನಕ್ಕೆ ಇವಾಗ ಮೈಂಡ್ ಸೆಟ್ ಇರೋದು ಸ್ವೀಡನ್ ಇಸ್ ಅ ಸೋಷಿಯಲಿಸ್ಟ್ ಕಂಟ್ರಿ ಅಂತ, ಆದ್ರೂ ಅಲ್ಲಿ ಅಷ್ಟೊಂದು ಚೆನ್ನಾಗಿದೆ ಅಂತ. ದಟ್ ಈಸ್ ನಾಟ್ ಟ್ರೂ. ಸ್ವೀಡನ್ ರಿಚ್ ಆಗಿದ್ದು ಫ್ರಮ್ ಫ್ರೀ ಮಾರ್ಕೆಟ್. ಅವ್ರದ್ದು ಫ್ರೀ ಸ್ಪೀಚ್ ಮತ್ತು ಪ್ರೈವೇಟ್ ಪ್ರಾಪರ್ಟಿನ ಪ್ರೊಟೆಕ್ಷನ್ ತಂದಾಗ ದೇರ್ ಇಂಡಸ್ಟ್ರಿ ಬೂಮ್ಡ್. 1960s ಅಲ್ಲಿ ದೇ ಅಡಾಪ್ಟೆಡ್ ಲಾಟ್ ಆಫ್ ಸೋಷಿಯಲಿಸ್ಟ್ ಪಾಲಿಸೀಸ್. ಇವಾಗ್ಲೂ ಅವು ಕೆಲವೊಂದು ಕಂಟಿನ್ಯೂ ಆಗಿದ್ದಾವೆ.
ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್, ಎಲ್ಲರಿಗೂ ಯೂನಿವರ್ಸಲ್ ಹೆಲ್ತ್ ಕೇರು, ಎಜುಕೇಷನ್ನು, ಆಮೇಲೆ ವೆಲ್ಫೇರ್ ಸ್ಟೇಟು, ಅದೆಲ್ಲ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ದೆಮ್, ಈಗ ಯಾರೂ ಅದನ್ನು ತೆಗೆಯೋದಕ್ಕಾಗಲ್ಲ. ಇಟ್ ಹ್ಯಾಸ್ ಕಂಟಿನ್ಯೂಡ್. ಬಟ್ ಇವಾಗಿರೋ ಎಕನಾಮಿ ಏನು ಅಂದರೆ ಇಟ್ಸ್ ಎ ಹೈಬ್ರಿಡ್ ಎಕಾನಮಿ. ನಿಮಗೆ ವೆಲ್ಫೇರ್ ಸ್ಟೇಟ್ ಇದೆ, ಬಟ್ ತುಂಬ ಲೈಕ್ ಈವನ್ ಬೆಟರ್ ದೆನ್ ಅಮೇರಿಕಾ ಫ್ರೀ ಮಾರ್ಕೆಟ್ ಇದೆ. ಇಲ್ಲಿ ಗೌರ್ಮೆಂಟ್ ಇಂಟರ್ಫಿಯರ್ ಆಗಲ್ಲ ಪ್ರೈವೇಟ್ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಗೌರ್ಮೆಂಟ್ ಇವಾಗ ಅಮೇರಿಕಾದಲ್ಲಿ ವೆನ್ ಬ್ಯಾಂಕ್ಸ್ ವರ್ ಇನ್ ಟ್ರಬಲ್ 2008 ಕ್ರೈಸಿಸ್ ಆದಾಗ ಗೌರ್ಮೆಂಟ್ ಕೇಮ್ ಟು ದ ರೆಸ್ಕ್ಯೂ. ಅದು ಹೆಂಗಾಗೋಯ್ತು ಅಂದರೆ ನಿಮಗೆ ಕ್ಯಾಪಿಟಲಿಸಮ್ ಫಾರ್ ಪ್ರಾಫಿಟ್ಸ್, ಸೋಷಿಯಲಿಸಮ್ ಫಾರ್ ಲಾಸಸ್ ಅನ್ನಂಗೆ ಆಗೋಯ್ತು. ಲೈಕ್ ಯು ಆರ್ ಶೇರಿಂಗ್ ದ ಲಾಸಸ್ ಬಟ್ ಕೀಪಿಂಗ್ ದ ಪ್ರಾಫಿಟ್ಸ್. ಸ್ವೀಡನಲ್ಲಿ ಹಂಗೆ ಮಾಡಲಿಲ್ಲ. ಸ್ವೀಡನಲ್ಲಿ ಸಾಬ್ ಅಂತ ಒಂದು ಕಂಪನಿ ಇದೆ, ಅವರು ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕಾರ್ಗಳು ಇತ್ತು. ಅದು ಬ್ಯಾಂಕ್ರಪ್ಟ್ ಆಯಿತು, ಕಾರ್ ಯೂನಿಟ್ ಬ್ಯಾಂಕ್ರಪ್ಟ್ ಆಯಿತು. ಗೌರ್ಮೆಂಟ್ ಡಿಂಟ್ ಸೇವ್ ಇಟ್. ಅವ್ರು ನಮ್ಮ ದೇಶದ BSNL, ನಮ್ಮ ದೇಶದ ಹೆಮ್ಮೆ, ಆ ಥರ ಯಾರು ಕೇರ್ ಮಾಡಲಿಲ್ಲ. ವೋಲ್ವೋ ಇದ್ದಿದ್ದು ಇಟ್ ವೆಂಟ್ ಟು ಚೈನೀಸ್ ಓನರ್ಶಿಪ್. ಇವಾಗ ಇಟ್ ಇಸ್ ಓನ್ ಬೈ ಚೈನೀಸ್ ಕಂಪನಿ. ಇಟ್ಸ್ ನಾಟ್ ಅ ಸ್ವೀಡಿಷ್ ಓನ್ ಕಂಪನಿ. ಸೊ ಹಾಗೆ ಆ ಕಲ್ಚರ್ ಇದೆ. ಆಮೇಲೆ ರೆಗ್ಯುಲೇಷನ್ ಇದೆಯಲ್ಲ ತುಂಬ ಕಡಿಮೆ ಸ್ಟಾರ್ಟಪ್ಗಳಿಗೆ. ಇಲ್ಲಿ ತುಂಬ ಕಡಿಮೆ ರೆಗ್ಯುಲೇಷನ್. ಅದನ್ನು ಒಂದು ಡಾಕ್ಯುಮೆಂಟ್ರಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಹೆಲ್ಮೆಟ್ ಬದಲು ದೆರ್ ಇಸ್ ಎ ನೆಕ್ ಬ್ಯಾಂಡ್. ಈ ಬೈಸಿಕಲ್ ಓಡಿಸೋರಿಗೆ ನೆಕ್ಕಲ್ಲಿ ಒಂದು ಬ್ಯಾಂಡ್ ಥರ ಹಾಕ್ಕೊಂಡು, ಅದು ಲೈಕ್ ಬಿದ್ದರೆ, ಲೈಕ್ ಇಂಪ್ಯಾಕ್ಟ್ ಆದರೆ ಇಟ್ ವಿಲ್ ಕವರ್ ಯುವರ್ ಹೆಡ್. ಸೊ ಅದು ಒಂದು ಸ್ವೀಡಿಷ್ ಇನ್ವೆನ್ಷನ್. ಅದು ಅಮೇರಿಕಾದಲ್ಲಿ ಟ್ರೈ ಮಾಡೋಕ್ಕೆ ಆಗಲ್ವಂತೆ. ಯಾಕಂದರೆ ದೇರ್ ರೆಗ್ಯುಲೇಷನ್ ಸೇಸ್ ಹೆಲ್ಮೆಟ್ ಅನ್ನೋದು ಅದು ಇಟ್ ಶುಡ್ ಬಿ ಎ ಫಿಸಿಕಲ್ ಥಿಂಗ್ ದಟ್ ಕವರ್ಸ್ ಯುವರ್ ಹೆಡ್ ಆ್ಯಂಡ್ ಇಯರ್ಸ್ ಅಂತ ರೆಗ್ಯುಲೇಷನಲ್ಲಿದೆ. ಸೊ ಹಂಗಾಗಿ ಎನಿಥಿಂಗ್ ಎಲ್ಸ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಅ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಬಟ್ ಸ್ವೀಡನ್ನಲ್ಲಿ ದೇ ಮಾಡಿಫೈಡ್ ದಟ್ ಆ್ಯಂಡ್ ದೇ ಹ್ಯಾವ್ ಅಲೋಡ್ ದಿಸ್ ಕಂಪ್ನಿ ಟು ಎಕ್ಸಿಸ್ಟ್. ಆ ಥರ ತುಂಬ ಇನೋವೇಷನ್ ಇದೆ. ಆಮೇಲೆ ತುಂಬ ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಮಿನಿಮಮ್ ವೇಜ್ ಇಲ್ಲ. ಸ್ವೀಡನ್ ಡಸಂಟ್ ಹ್ಯಾವ್ ಮಿನಿಮಮ್ ವೇಜ್ ಲಾ. ಇಲ್ಲಿ ಕಲೆಕ್ಟಿವ್ ಅಗ್ರಿಮೆಂಟ್ ಅಂತ ಇದೆ. ನೀವು ಯೂನಿಯನ್ನಲ್ಲಿ ಇದ್ದರೆ ಯೂನಿಯನ್ಗಳು ನೆಗೋಷಿಯೇಟ್ ಮಾಡಿ ಕೆಲವೊಂದು ಇಂಡಸ್ಟ್ರೀಸಲ್ಲಿ ಮಿನಿಮಮ್ ಸ್ಯಾಲ್ರಿ ಆ ಥರ ಎಲ್ಲ ಸೆಟ್ ಮಾಡ್ತಾರೆ. ಬಟ್ ದೆರ್ ಈಸ್ ನೋ ಲಾ, ಅಂದರೆ ಗವರ್ಮೆಂಟ್ ಕೆನಾಟ್ ಡಿಸೈಡ್. ಸೊ ಫ್ರೀ ಮಾರ್ಕೆಟಲ್ಲಿ ನೀನು ಪಾರ್ಟ್ ಟೈಮಲ್ಲಿ ನಾನು ಹೋಗ್ಬಿಟ್ಟು ಫುಡ್ ಡೆಲಿವರಿ ಮಾಡ್ತೀನಿ ಅಂದರೆ ದಟ್ ಕಂಪನಿ ಕ್ಯಾನ್ ಪೇ ವಾಟ್ ಎವರ್ ದಿ ಥಿಂಕ್. ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಕೊಡ್ಬೋದು. ದೆರ್ ಇಸ್ ನೋ ಮಿನಿಮಮ್ ವೇಜ್. ಈ ಥರದ್ದೆಲ್ಲ ಪಾಲಿಸೀಸ್ ತಂದಿದ್ದಾರೆ. ಆಮೇಲೆ ತುಂಬ ಲಿಬ್ರೇಟ್ ಮಾಡ್ತಾ ಇದ್ದಾರೆ ಎಕಾನಮಿನ. ದೆರ್ ಇಸ್ ನೋ ವೆಲ್ತ್ ಟ್ಯಾಕ್ಸ್. ಸೊ ಇಂಥದ್ದೆಲ್ಲ ಇರೋದಕ್ಕೆ ಆ್ಯಂಡ್ ಅವ್ರದ್ದು ಇಂಟರ್ನೆಟ್ ಪೆನಿಟ್ರೇಷನ್ ತುಂಬ ಜಾಸ್ತಿ ಇದೆ. ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆ. ಹೀಗಾಗಿ ತುಂಬ ಸ್ಟಾರ್ಟಪ್ಗಳು ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಇಮಿಗ್ರೇಷನ್ ಈಸ್ ಆಲ್ಸೋ, ಅವರು ಇಮಿಗ್ರೆಂಟ್ಸಿಗೆ, ಅಂದರೆ ನಮ್ಮಂಗೆ ಬರೋ ಇಮಿಗ್ರೆಂಟ್ಸಿಗೆ who are not refugeesನು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಎಕನಾಮಿಕ್ ಇಮಿಗ್ರೆಂಟ್ಸಿಗೆ ದೇ ಅಲೋ ಬೋತ್ ದ ಇಮಿಗ್ರೆಂಟ್ ಆ್ಯಂಡ್ ದ ಸ್ಪೌಸ್ ಟು ವರ್ಕ್ ಪರ್ಮಿಟ್ ಇಬ್ಬರಿಗೂ ಕೊಡ್ತಾರೆ, ವಿಚ್ ಇಸ್ ಡಿಫ್ರೆಂಟ್ ದೆನ್ US. ಸೊ ಈ ಥರ ಎಲ್ಲ ಮಾಡ್ತಿರೋದಕ್ಕೆ ಆ್ಯಂಡ್ ಇಂಗ್ಲೀಷ್ ಸ್ಪೀಕಿಂಗ್, ಇವ್ರದ್ದು ಸ್ವೀಡಿಷ್ ಲ್ಯಾಂಗ್ವೇಜ್ ಇದ್ರೂ ಎವ್ರಿಬಡಿ ನೋಸ್ ಇಂಗ್ಲೀಷ್. ಸೊ ಹಾಗಾಗಿ ಇಮಿಗ್ರೆಂಟ್ಸ್ನ ಅಟ್ರಾಕ್ಟ್ ಮಾಡ್ಕೊಳೋದಕ್ಕೂ ಹೆಲ್ಪ್ ಆಗುತ್ತೆ. ಹಿಂಗೆಲ್ಲ ಇರೋದಕ್ಕೆ ಸ್ಟಾರ್ಟಪ್ ಸೀನು ವೈಬ್ರೆಂಟ್ ಆಗಿದೆ ಇಲ್ಲಿ. ಥ್ಯಾಂಕ್ಸ್ ಎವ್ರಿಬಡಿ. ನಮ್ಮ ಜೊತೆ ಕೂತು ಒಂದು ದೇಶದ ಬಗ್ಗೆ ಇವತ್ತು ಚರ್ಚೆ ಮಾಡಿದೀವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ನಿಮ್ಗೆ ಏನಾದ್ರು ಟಾಪಿಕ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಲೆಟ್ ಅಸ್ ನೋ. ಒನ್ಸ್ ಮೋರ್ ಥ್ಯಾಂಕ್ ಯು ಅಗೇನ್ ಸೋ ಮಚ್ ಫಾರ್ ಯುವರ್ ಸಪೋರ್ಟ್. See you soon next time. Thanks. Bye.